ಮೋಹನ್ ರಾಜ್ ಬ್ರದರ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಬ್ರದರ್. ಹಾ, ಎಲ್ಲಿ ಬ್ರದರ್ ಹೊಟ್ಟೋದ್ರ? ಸರಿ, ರವಿ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀವಿ ಬ್ರದರ್. ಹಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಿಶುದ್ಧ ಪರಲೋಕದ ತಂದೆ ಯೆಹೋವನೇ, ನಿಮ್ಮ ಪರಿಶುದ್ಧ ಪವಿತ್ರವಾದ ನಾಮಕ್ಕೆ ನಾವು ಕೃತಜ್ಞತೆಗಳನ್ನು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ತಂದೆ ದೇವರೇ, ನಮ್ಮನ್ನು ಈ ಸಂಜೆ ವೇಳೆಯಲ್ಲಿ ಒಟ್ಟಾಗಿ ಎಲ್ಲ ಸಹೋದರ ಸಹೋದರಿಗಳನ್ನು ಒಟ್ಟಾಗಿ ಸೇರಿಸಿ ನಿಮ್ಮ ಅಮೂಲ್ಯವಾದ ವಾಕ್ಯಗಳನ್ನ ಸಹೋದರ ಮುಖಾಂತರವಾಗಿ ಕೇಳುವಂತೆ ನೀವು ಕೊಟ್ಟಂತ ಒಂದು ಮಹಾಕೃಪೆಗಾಗಿಯೂ ಮತ್ತು ಒಳ್ಳೆಯ ಸಮಯಕ್ಕಾಗಿಯೂ ಕೂಡ ದೇವರೇ ನಾವು ನಿಮಗೆ ಕೃತಜ್ಞತೆಗಳನ್ನ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ತಂದೆ ದೇವರೇ, ಸಹೋದರರು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಈ ದಿನ ಮಾತನಾಡುವಂತ ಒಂದೊಂದು ಮಾತಿನಲ್ಲಿ ವಾಕ್ಯದಲ್ಲಿ ದೇವರೇ ನಿಮ್ಮ ಮಹಿಮೆ, ನಿಮ್ಮ ಪ್ರೀತಿ, ನಿಮ್ಮ ಒಂದು ಪವಿತ್ರಾತ್ಮ ಶಕ್ತಿಯಿಂದ ತುಂಬಿಸಿ ಅವ್ರು ನಡೆಸ್ರಿ. ಕೇಳುವಂತ ನಮ್ಮನ್ನು ಕೂಡ ವಿಶೇಷವಾಗಿ ದೇವರೇ ಆಶೀರ್ವಾದ ಮಾಡ್ರಿ. ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ಳುವಂತ ನಿಮ್ಮ ಪರಲೋಕದ ಜ್ಞಾನವನ್ನು ಕೊಟ್ಟು ನಡೆಸ್ರಿ ದೇವರೇ. ಈ ಕೂಟದ ಆರಂಭದಿಂದ ಹಿಡಿದು ಕೊನೆಯವರೆಗೂ ಯಾವುದೊಂದು ಅಡೆತಡೆಗಳು ಉಂಟಾಗದಾಗೆ ದೇವರೇ ನಮ್ಮೆಲ್ಲರ ಮಧ್ಯದಲ್ಲಿ ನಿಮ್ಮನ್ನು ಮಹಿಮೆಯಲ್ಲಿ ಇದ್ದು ನಡೆಸಿಕೊಡ್ಬೇಕಾಗಿ ನಾವು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮ ಎಲ್ಲರ ಕರ್ತನು, ನಮ್ಮೆಲ್ಲರ ಒಡೆಯನು, ವಿಮೋಚಕನು ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಗೆ. ಆಮೇಲೆ ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ಮತ್ತೊಂದು ಬಾರಿ ದೇವರ ವಾಕ್ಯವನ್ನ ಸತ್ಯವನ್ನ ಕೇಳುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸರಾಗಿರೋಣ. ವಿಶೇಷವಾಗಿ ನಾವು ನೋಡ್ತಿರುವಂತಹ ಪಾಠ ರೋಮಪುರದವರಿಗೆ ಬರೆದಂತ ಪತ್ರಿಕೆ, ಅದರ ಮುಂದುವರೆದಂತ ಭಾಗವನ್ನು ನೋಡಕ್ ಹೋಗ್ತಿದ್ದೇವೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕಳೆದ ದಿನಗಳಲ್ಲಿ ನಾವು ಎಲ್ಲಿ ನಿಲ್ಸಿದ್ವಿ, ಯಾವ ಒಂದು ಪಾಠದಲ್ಲಿ ಬಂದಿದ್ವಿ? ರೋಮಾಪುರ 8ನೇ ಅಧ್ಯಾಯ 13ನೇ ವಚನ ಮಾಡಿ. 12ನೇ ರೋಮಪುರದವರಿಗೆ 8ನೇ ಅಧ್ಯಾಯ 13ನೇ ವಚನ. 13ನೇ ವಚನ ಸ್ಟಾರ್ಟ್ ಆಗ್ಬೇಕಾ ಮುಕ್ತಾಯವಾಗಿದೆಯಾ? ಇಲ್ಲ ಸರ್, ಇಲ್ಲ ಬ್ರದರ್, ಶುರು ಮಾಡ್ಬೇಕು ಅಷ್ಟೇ. 12 ಪವಿತ್ರಾತ್ಮನ ಬಗ್ಗೆ ಹೇಳಿದ್ದೀರ ಅಷ್ಟೇ. ಓಕೆ. ರೋಮಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯ 12ನೇ ವಾಕ್ಯ ಮುಕ್ತಾಯವಾಗಿ 13ನೇ ವಾಕ್ಯಕ್ಕೆ ಹೋಗ್ಬೇಕಾಗಿದೆ. ಇದು ಎಷ್ಟನೇ ಭಾಗ ನೋಡ್ಬೇಕಾಗಿರೋದು? 65 ಬ್ರದರ್. 65. ಓಕೆ. ಈಗ 65 ಅಂತ ನೋಡಿದಾಗ 65 ನೋಡಿದಾಗ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನನ್ನ ವಾಯ್ಸ್ ಎಲ್ಲರೂ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಬ್ರದರ್, ಎಲ್ಲರೂ ಕೇಳಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕಳೆದ ದಿನಗಳಲ್ಲಿ ನಾವು ನೋಡ್ಬೇಕಾದ್ರೆ ರೋಮಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯ 12ನೇ ವಾಕ್ಯವನ್ನು ನೋಡ್ತಾ ಇದ್ವಿ. ಸೊ 12ನೇ ವಾಕ್ಯವನ್ನ ನಾನು ಸ್ವಲ್ಪ ಬೇಗನೆ ಮುಗಿಸ್ಬೇಕಂತ ಪ್ಲಾನ್ ಮಾಡ್ತೀನಿ. ಬಟ್ ಕೆಲವೊಂದು ವಿಷಯಗಳು ತುಂಬಾ ಪ್ರಯೋಜನಕರವಾದಂತ ವಿಷಯಗಳನ್ನ ನಾವು ಎಷ್ಟು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ಆದಷ್ಟು ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಅದರಲ್ಲೂ ಕೂಡ ನಾವು ನೋಡಿದಾಗ ಕಳೆದ ವಾರ ಹೀಗಿರಲಾಗಿ ಸಹೋದರ, ನಾವು ಹಂಗಿನಲ್ಲಿದ್ದೇವೆ, ಅಂದ್ರೆ ಪವಿತ್ರಾತ್ಮನ ಸರ ನಡೆಯುವ ಹಂಗಿನಲ್ಲಿದ್ದೇವೆ ಹೊರತು ಶರೀರಾಭವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ಅಂದ್ರೆ ನಮ್ಮೆಲ್ಲರೂ ಪಟ್ಟುವಂತ ಒಂದು ದೊಡ್ಡ ಜವಾಬ್ದಾರಿ ಏನಂತ ನೋಡ್ಬೇಕಾದ್ರೆ ದೇವರ ಆತ್ಮ ಅನುಸಾರವಾಗಿ ನಾವೆಲ್ಲರೂ ನಡಿಬೇಕು ಅನ್ನೋ ವಿಷಯವನ್ನ ನಾವು ನೋಡಿದ್ವಿ. ಇನ್ನು ಹೆಚ್ಚಾಗಿ ಶರೀರ ಭಾವ ಅನ್ನೋ ವಿಷಯವನ್ನ ಅನುಸರಿಸ್ಬೇಕಂದ್ಬಿಟ್ಟು ಆ ಹಂಗಿನಲ್ಲಿಲ್ಲ ಅನ್ನೋ ವಿಷಯವನ್ನ ಕೂಡ ನೋಡಿದ್ವಿ. ಈಗ ದೇವ್ರ ಮಕ್ಕಳು ನಮ್ಗೆ ಕೊಡುವಂತ ಒಂದು ಆಲೋಚನೆ ಏನಪ್ಪಾ ಅಂದ್ರೆ 13ನೇ ವಾಕ್ಯವನ್ನು ಓದೋಣ. ರೋಮಪುರದವರಿಗೆ 8ನೇ ಅಧ್ಯಾಯ 13ನೇ ವಾಕ್ಯವನ್ನು. ನೀವು ಶರೀರವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಓಕೆ. ನಾವಿಲ್ಲಿ ನೋಡಿದಂತ ಒಂದು ವಿಷಯ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡುವುದಾದ್ರೆ ಜೀವಿಸುವಿರಿ ಅಲ್ವಾ?
ನೋಡ್ರಿ, ಈ ಒಂದು ವಾಕ್ಯ ತುಂಬಾ ತುಂಬಾನು ದೇವರ ಮಕ್ಕಳಿಗೆ ಪ್ರಯೋಜನಕರದಂತ ಒಂದು ವಿಷಯವನ್ನ ಇಲ್ಲಿ ನಾವು ನೋಡ್ಬೋದು. ಮೆಡಿಟೇಟ್ ಮಾಡೋಣ, ಧ್ಯಾನ ಮಾಡೋಣ ವಿಷಯವನ್ನ. ಏನಾದ್ರೂ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಾಗಿದ್ರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ನ ಕೂಡ ತಗೊಳ್ಬಹುದು. ದೇವ್ರ ಮಕ್ಳು ಈ ಸಬ್ಜೆಕ್ಟ್ ನ ಒಂದು 1 hour ನಾವು ತಗೊಳ್ಳಂತ ಸಬ್ಜೆಕ್ಟ್ ನಿಮ್ಮ ಕಾನ್ಸಂಟ್ರೇಷನ್, ನಿಮ್ಮ ಗಮನಕ್ಕೆ ಬರೋದು ತುಂಬಾ ಮುಖ್ಯವಾಗಿರುತ್ತೆ. ಗಮನಕ್ಕೆ ಬರೋದಂದ್ರೆ ಆ ವಿಷಯಗಳನ್ನ ಗಮನವಿಟ್ಟು ಕೇಳೋದು. ಕೆಲವೊಂದು ಸಮಯದಲ್ಲಿ ಗಮನವಿಟ್ಟು ಕೇಳಿದಾಗ ಕೂಡ ವಿಷಯಗಳು ಅರ್ಥವಾಗದೇ ಇದ್ದಾಗ ನೀವು ಯಾವುದೇ ಸಮಯದಲ್ಲಿ ಅದನ್ನ ಬ್ರದರ್ ಈ ವಿಷಯ ನನಗೆ ಕ್ಲಿಯರ್ ಆಗಿ ಅರ್ಥವಾಗ್ಲಿಲ್ಲ, ಅದನ್ನ ಹೇಳಿ ಅಂತ ನೀವು ಕೇಳೋದ್ರಲ್ಲಿ ಯಾವುದೇ ತಪ್ಪಾಗಲ್ಲ. ಇಲ್ಲಿ ನಮ್ಮ ಈ ಮೀಟಿಂಗ್ ಅಲ್ಲಿ ಯಾಕೆ ವಿಷಯ ಹೇಳ್ತೀನಿ ಅಂದ್ರೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಕೇಳಿದಂತ ಈ ಟಾಪಿಕ್ ನಮ್ಮ ಜೀವನದಲ್ಲಿ ಅಳವಡನೆ ಮಾಡ್ಕೊಳ್ಳೋಕೆ ತುಂಬಾ ಮುಖ್ಯವಾದಂತ ಒಂದು ಭಾಗವಾಗಿದೆ. ಸುಮಾರು ಜನರು ನಾವು ಕಳೆದ ವಾರಗಳಲ್ಲಿ ನಡೆದಿರುವಂತ ಒಂದು ಪಾಠವನ್ನ ಈ ವಾರದಲ್ಲಿ ಸ್ವಲ್ಪ ನಾವು ಥಿಂಕ್ ಮಾಡಿದ್ರೆ, ಏನಪ್ಪಾ ಕೇಳಿದೀವಿ ಅಂತ ಥಿಂಕ್ ಮಾಡಿದ್ರೆ ನಮ್ಮ ಮೈಂಡ್ ಅಲ್ಲಿ ಯಾವುದು ಉಳಿದಿಲ್ಲ. ಸೊ ಆ ರೀತಿ ಕೇಳಕ್ಕಿಂತ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ನೀವು ಕೇಳುವಂತ ವಿಷಯ ಎಲ್ಲೋ ಒಂದ್ ಕಡೆ ನಿಮ್ಮ ಜೀವನದಲ್ಲಿ ಅದನ್ನ ಅಳವಡನೆ ಮಾಡ್ಕೊಬೇಕಾಗುತ್ತೆ ಅಲ್ವಾ? ಜೀವನ ನೀವು ಅದನ್ನ ಅಭ್ಯಾಸ ಮಾಡ್ಬೇಕಾಗುತ್ತೆ. ಆದ್ರಿಂದ ರಾಧಿಕಮ್ಮ, ಇದು ರಿಚರ್ಡ್ 2 ಅಂತ ಇದೆಯಲ್ಲ, ಅದನ್ನ ಕೋಸ್ಟ್ ಮಾಡಕ್ಕಾಗುತ್ತಾ? ಬ್ರದರ್ ಮಾಡ್ತೀನಿ. ಕೋಸ್ಟ್ ಬ್ರದರ್. ಕೋಸ್ಟ್ ಮಾಡ್ರಿ. ಓಕೆ, ಥ್ಯಾಂಕ್ ಯು. ಸೊ ಹಾಗಾಗಿ ದೇವರ ಮಕ್ಳು ಇಲ್ಲಿ ಆ ವಿಷಯಗಳನ್ನ ಆದಷ್ಟು ಏನ್ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಜೀವನದ ಪ್ರತಿಯೊಂದು ವಿಷಯ ಕೂಡ ಎಲ್ಲಿದೆ ಅಂದ್ರೆ ನಾವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದ್ ಮೇಲೆ ಇದೆ. ಓಕೆನಾ? ಸರಿ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದ್ರೆ ಸಾಯುವುದು ನಿಶ್ಚಯ. ಕರೆಕ್ಟ್. ವಾಕ್ಯ ಹೇಳ್ತಾ ಇದೆ. ಯಾರಿಗೆ ಹೇಳ್ತಾ ಇದೆ ಈ ಮಾತು? ಯಾರಿಗೆ ಹೇಳ್ತಾರದು? ಯಾವ ಸನ್ನಿವೇಶದಲ್ಲಿ ಹೇಳ್ತಾರಂತ ವಿಷಯ? ದೇವರ ಮಕ್ಕಳು ನಾವೆಲ್ಲರೂ ಒಂದು ಕೆಲಸವನ್ನ ಮಾಡಿದ್ವಿ. ಕ್ರಿಸ್ತನ ಬಳಿಗೆ ಬರ್ಬೇಕಾದ್ರೆ ನಾವು ಶರೀರ ಭಾವವನ್ನ ಬಿಟ್ಬಿಡ್ಬೇಕಂತ ಬಂದಿದೀವಿ. ಅಂದ್ರೆ ಶರೀರ ಭಾವ ಅಂತ ಏನಂದ್ಬಿಟ್ಟು ಇದಕ್ಕೆ ಮುಂದೆ ಇರುವಂತಹ ಹಲವಾರು ಪಾಠಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ. ಶರೀರ ಭಾವ, ನೂತನ ಸೃಷ್ಟಿ, ನೂತನ ಮನಸ್ಸು, ಇದೆರಡಕ್ಕೂ ಇರುವಂತ ಡಿಫ್ರೆಂಟ್ ದೇವ್ರ ಮಕ್ಕಳಿಗೆ ಕರೆಕ್ಟ್ ಆಗಿ ಗೊತ್ತಾಗ್ಬೇಕು. ಹೇಗ್ ಗೊತ್ತಾಗುತ್ತೆ? ಅದ್ರ ಬಗ್ಗೆ ನನ್ಗೆ ಡಿಫ್ರೆಂಟ್ ಗೊತ್ತಿದ್ಯಾ ಅನ್ಬಿಟ್ಟು ತುಂಬಾ ಜನರು ಗೊತ್ತಿಲ್ಲ. ಶರೀರ ಭಾವ, ನೂತನ ಸ್ವಭಾವ ಎರಡನ್ನ ಇಟ್ಕೊಳ್ಳೋಣ. ಈಗ ಶರೀರ ಭಾವಕ್ಕೆ ಅಪೋಸಿಟ್ ಏನ್ ಮಾಡೋಣ? ನೂತನ ಸ್ವಭಾವ. ಇನ್ನು ಬೇರೆ ರೀತಿಯಲ್ಲಿ ಬೇಕಾದ್ರೆ ಪವಿತ್ರಾತ್ಮನಿಂದಾದ ಪವಿತ್ರಾತ್ಮನ ಸ್ವಭಾವ, ಆತ್ಮನ ಸ್ವಭಾವ, ಈ ತರ ಇಟ್ಕೊಳ್ಳೋಣ. ಈ ರೀತಿ ಮಾತಾಡ್ತಿರೋಂಥ ವಿಷಯ ಯಾವುದ್ರ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೆ, ಗುಣಗಳ ಬಗ್ಗೆ ಮಾತಾಡ್ತಿದ್ದೆ. ಗುಣಗಳು, ನನ್ನಲ್ಲಿ ಬೆಳೀತಿರುವಂತ ಗುಣಗಳು, ಇಲ್ಲವೇ ಬೆಳೆದಿರುವಂತ ಗುಣಗಳು ಏನ್ ಬೇಕಾದ್ರೆ ಇರ್ಬೋದು. ದೇವರ ಮಕ್ಕಳ ವಿಷಯದಲ್ಲಿ ತಗೊಳ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸರಸ್ವರಿದೆ, ನಾವು ಈ ಪ್ರಪಂಚದ ಜನರ ಎಲ್ಲರನ್ನು ಕಂಪೇರ್ ಮಾಡಿದಾಗ ತುಂಬಾ ಅಪೋಸಿಟ್ ಆಗಿ ಕೆಲಸ ಮಾಡುವಂತ ಒಂದು ಜವಾಬ್ದಾರಿನ ಹೊತ್ಕೊಂಡ್ಬಿಟ್ಟಿದೀವಿ. ಏನಪ್ಪಾ ಅಂದ್ರೆ ಈ ಪ್ರಪಂಚ ತಮ್ಮಲ್ಲಿ ಏನು ಗುಣಗಳ ಸ್ವಭಾವಗಳು ಕಾಣಿಸ್ಕೊಳ್ಪಡ್ತಿದ್ಯೋ ಅದರ ದಾರಿಯಲ್ಲಿ ಮುಂದುವರಿತಾ ಇರ್ತಾರೆ. ನಾವು ಇಲ್ಲಿವರೆಗೆ ಏನೇನು ಗುಣ ಸ್ವಭಾವ ಬೆಳೆಸ್ಕೊಂಡಿದೀವೋ ಅದನ್ನ ಅಪೋಸಿಟ್ ಆಗಿ, ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಅದನ್ನ ನಾಶ ಮಾಡಿ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ನಾವು ಪಣ ತೊಟ್ಬಿಟ್ಟಿದೀವಿ. ನಾವು ಡಿಸಿಷನ್ ಮಾಡ್ತಿದ್ವಿ. ಯಾವಾಗ ಡಿಸಿಷನ್ ಮಾಡಿದೀವಿ? ನಮ್ಮ ಕಾನ್ಸಿಕ್ರೇಷನ್ ಲೈಫ್ ಅಲ್ಲಿ ಡಿಸಿಷನ್ ಮಾಡಿದ್ವಿ. ನಾನೇನು ಇಲ್ಲಿವರೆಗೂ ಬೆಳೆಸ್ಕೊಂಡ್ ಬಂದಿದ್ದೀನೋ ಗುಣಗಳು, ನಾನೇನು ಇವತ್ತವರೆಗೂ ಬೆಳೆಸ್ಕೊಂಡ್ ಬಂದಿನೋ ಶರೀರದ ಭಾವ, ಅದೆಲ್ಲವನ್ನ ತಂದೆ ನಾಶ ಮಾಡ್ತೀನಿ. ನಾಶ ಮಾಡದೆ ನಮ್ಮ ಕಾನ್ಸಂಟ್ರೇಷನ್ ಅದನ್ನ ಹೇಳ್ತಾ ಇದೆ. ನೋಡು, ಇಲ್ಲಿವರೆಗೂ ನೀನ್ ಏನಾಗಿದ್ಯೋ ಇನ್ಮೇಲೆ ನೀನು ಅದಾಗಿರ್ಬಾರ್ದು. ಕರೆಕ್ಟ್ ಅಲ್ವಾ? ಇಲ್ಲಿವರೆಗೂ ನಾನು ಏನಾಗಿದ್ದೀನೋ ಅದಾಗಿರ್ಬೋದು. ಅಂದ್ರೆ ಇಲ್ಲಿವರೆಗೂ ನನ್ನ ಕನಸುಗಳೇನಿತ್ತೋ, ನನ್ನ ಗುಣ ಸ್ವಭಾವಗಳೇನಿತ್ತೋ, ನನ್ನ ಉದ್ದೇಶಗಳೇನಿತ್ತೋ, ಇನ್ಮೇಲೆ ಅದೆಲ್ಲ ನನ್ನ ಉದ್ದೇಶಗಳಲ್ಲ, ನನ್ನ ಸ್ವಭಾವಗಳಲ್ಲ. ನನ್ನ ಉದ್ದೇಶವನ್ನು ಬದಲಾವಣೆ ಮಾಡಿ ನನ್ನ ಸ್ವಭಾವವನ್ನು ನಾನು ಚೇಂಜ್ ಮಾಡ್ಬೇಕು. ಇದಕ್ಕಿಂತ ಮೊದಲು ನನ್ನ ಶರೀರ ಭಾವ ಅಂತ ತಗೊಂಡಾಗ ನನ್ನದೇ ಆದಂತ ಕೆಲವೊಂದು ಆಸೆಗಳಿತ್ತು, ಕೆಲವೊಂದು ವಿಷಯಗಳಿತ್ತು. ಈಗ ನಾನು ಕ್ರಿಸ್ತನಿಗೆ ಅರ್ಪಣೆ ಮಾಡಿದ್ಮೇಲೆ ಅದಕ್ಕೆ ವಿರುದ್ಧವಾಗಿ ನನ್ನ ಗುಣಗಳನ್ನ ಬೆಳೆಸ್ಕೊಳ್ಳಕ್ಕೆ ದೇವ್ರು ನಮ್ಮನ್ನ ಕರೆದಿದ್ದಾರೆ. ಹೇಗೆ ಹೇಳ್ಬೋದು? ಮಕ್ಕಳನ್ನ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿದೀರಾ, ಆ ಮಗು ಸ್ಕೂಲಲ್ಲಿ ಅಡ್ಮಿಷನ್ ಆದ್ಮೇಲೆ ಅಲ್ಲಿರುವಂತ ಟೀಚರ್ ನಿಮ್ ಮಕ್ಕಳಿಗೆ ಏನಂತ ಪಾಠ ಹೇಳ್ಕೊಡ್ತಾರಂದ್ರೆ, ಈ ಮಕ್ಕಳು ಈ ತರಗತಿಯಿಂದ ಉತ್ತೀರ್ಣವಾಗಿ ಮುಂದಿನ ತರಗತಿಗೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಪಾಠ ಹೇಳ್ಕೊಡ್ತಾರೆ.
ಫಾರ್ ಎಕ್ಸಾಂಪಲ್ ಒಂದು ಮಗು ಈಗ 3ನೇ ಕ್ಲಾಸ್ ಓದ್ತಿದೆ ಅಂತ ಇಟ್ಕೊಳ್ಳಿ. ಈ ಮಗು ಈಗ 3ನೇ ಕ್ಲಾಸ್ ಪಾಸ್ ಆಗಿ 4ನೇ ಕ್ಲಾಸ್ಗೆ ಹೋಗ್ಬೇಕು ಅಂತ ಏನ್ ಮಾಡ್ತಾರೆ, ಪಾಠವನ್ನ ತೆಗಿತಾರೆ. ಬದಲಾಗಿ ಯಾವುದೇ ಟೀಚರು ಏನ್ ಮಾಡಲ್ಲ, ಅವ್ರಿಗೆ ಎಲ್ಲೋ ಇಲ್ಲೇ ಇರ್ಬೇಕು, ನೀವು 3 ವರ್ಷ ಇಲ್ಲೇ ಇರಿ, 5 ವರ್ಷ ಇಲ್ಲಿ ಇರಿ ಅಂತ ಯಾರಾದ್ರೂ ಪಾಠ ಮಾಡ್ತಾರಾ? ಇಲ್ಲ. ಪೋಷಕರಾದ ನಮ್ಮ ಉದ್ದೇಶ ಕೂಡ ಆತರ ಏನಾದ್ರೂ ಇದೆಯಾ? ನಮ್ಮ ಉದ್ದೇಶ ಆಗಿರ್ಬೋದು, ಟೀಚರ್ ಉದ್ದೇಶ ಇರ್ಬೋದು, ಮಕ್ಕಳ ಉದ್ದೇಶ ಇರ್ಬೋದು, ಇದೆಲ್ಲ ಒಂದೇ. ನಾನು ಇಲ್ಲಿಂದ ಈ ಕ್ಲಾಸ್ನ ತೇರ್ಗಡೆ ಆಗಿ ಮುಂದಿನ ಹಂತಕ್ಕೆ ನಾನು ಹೋಗ್ಬೇಕು. ಈ ಒಂದು ಡಿಸಿಷನ್, ಈ ಒಂದು ಮನೋಭಾವನೆ ಎಲ್ಲರ ಮೈಂಡ್ ಅಲ್ಲಿ ಇದೆಯಾ? ಪ್ಯಾರೆಂಟ್ಸ್ ಮೈಂಡ್ ಅಲ್ಲಿ ಇದೆ, ಚಿಲ್ಡ್ರನ್ ಮೈಂಡ್ ಅಲ್ಲಿ ಇದೆ, ಟೀಚರ್ ಮೈಂಡ್ ಅಲ್ಲಿ ಇದೆ. ಸ್ಕೂಲಲ್ಲಿ ಅದೇ ತರ ಇದೆ. ಒಂದ್ ವೇಳೆ ಈ ಕೆಲಸ ಆಗ್ಲಿಲ್ಲ ಅಂದ್ರೆ, ನಿಮ್ಮ ಮಗು ಪಾಸ್ ಆಗ್ಲಿಲ್ಲ, ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ಲಿಲ್ಲ, ಇವಾಗ ಏನ್ ಮಾಡ್ತೀರಾ? ಪ್ರಯತ್ನ ಮಾಡ್ತೀವಿ ಬ್ರದರ್, ಮುಂದಕ್ಕೆ ಹೋಗೋಕೆ ನಾವು ಪ್ರಯತ್ನ. ಎಸ್. ಮಿಸ್ಟೇಕ್ ಎಲ್ಲ ಅಂತ ಕಂಡುಹಿಡಿಬೇಕು. ಚಿಲ್ಡ್ರನ್ಸ್ ಮಿಸ್ಟೇಕಾ, ಟೀಚರ್ಸ್ ಮಿಸ್ಟೇಕಾ, ಪೇರೆಂಟ್ಸ್ ಮಿಸ್ಟೇಕಾ? ಸಾಧ್ಯತೆಗಳಿದೆಯಾ? ಈ 3 ಮಿಸ್ಟೇಕ್ ಅಲ್ಲಿ ಯಾವ್ದಾದ್ರು ಮಿಸ್ಟೇಕ್ ಇಂದ ಮಗು ಪಾಸ್ ಆಗದೆ ಇರೋಕ್ ಸಾಧ್ಯತೆ ಇದೆಯಾ? ಖಂಡಿತ ಸಾಧ್ಯ ಇರ್ಬೋದು ಬ್ರದರ್. ಅಲ್ವಾ? ಒಂದ್ ವೇಳೆ ಸಬ್ಜೆಕ್ಟ್ ಅಲ್ಲಿ ತಗೊಳ್ಳಂತ ಒಂದು ಡಾಕ್ಟರ್ ಒಂದು ಕ್ಲಾಸ್ ಸರಿಯಾಗಿ ತಗೊಳ್ದೇ ಇರ್ಬೋದು, ಮಕ್ಳಿಗೆ ಏನು ಅರ್ಥವಾಗದೆ ಇರ್ಬೋದು, ಕಾಟಾಚಾರ ತಗೊಂಡಿರ್ಬೋದು. ಟೀಚರ್ಸ್ ಏನ್ ಮಾಡಿಲ್ಲ, ಸರಿಯಾಗಿ ಪಾಠ ತೆಗಿದೆ ಮಕ್ಕಳ ಮೇಲೆ ಹಾಕ್ಬಿಟ್ಟು ಅವರು ಚೆನ್ನಾಗಿ ಓದ್ತಲ್ಲ ಅಂತ ಹೇಳ್ಬಿಡ್ಬೋದು. ಇದನ್ನು ಇರ್ಬೋದು. ಇಲ್ಲ ನಮ್ಮ ಮಕ್ಕಳೇ ಅದಕ್ಕೆ ಗಮನ ಕೊಡದೆ ಇರ್ಬೋದು. ನಾವೆಲ್ಲ ಓದ್ತಾರ ಅಂತ ಕೆಲವೊಂದು ಪೇರೆಂಟ್ಸ್ ಎಲ್ಲ ಹಿಂಗೆ ಮಕ್ಳು ಕೇಳಿದ್ರೆ ಚೆನ್ನಾಗ್ ಓದ್ತೀನಿ ಅಂತ ಹೇಳ್ತಾರೆ. ಓದಿದ್ಯಾ, ಮಾಡಿದ್ಯಾ, ಆಯ್ತಾ, ಹಿಂಗೆ ಕೇಳ್ಬಿಟ್ಟು ಬಿಟ್ಬಿಡ್ತಾರೆ. ಅವ್ರು ಏನ್ ಓದ್ತಾರೆ, ಏನ್ ಮಾಡ್ತಾರೆ, ದಿನ ಏನ್ ಕೆಲಸ ಮಾಡ್ತಾರೆ, ಗಮನ ಕೊಡೋದೇ ಇಲ್ಲ. ನಿಜವಾಗ್ಲೂ ಅವ್ರು ಓದ್ತಾ ಇದ್ರ ಇಲ್ಲ ಓದ್ತೀನಿ ಅಂತ ಅವ್ರ ತಪ್ಪಾಗಿ ಅವ್ರ ಬಗ್ಗೆ ತಿಳ್ಕೊಂಡ್ಬಿಟ್ಟಿದಾರ. ಎಕ್ಸಾಮ್ ಅಲ್ಲಿ ಫೇಲ್ ಆದ್ಮೇಲೆ ನಾವು ನಮ್ಮ ಮಕ್ಳು ಚೆನ್ನಾಗಿ ಓದ್ತಾರೆ ಅಂತ ತಿಳ್ಕೊಂಡು ಅವ್ರು ಫೇಲ್ ಆದ್ಮೇಲೆ ನಮ್ಗೆ ಏನ್ ಅನ್ಸುತ್ತೆ? ನಾನು ಹಿಂಗ್ ತಿಳ್ಕೊಂಡಿದ್ದೆ ಅಂದ್ರೆ ಎಲ್ಲಿ ತಪ್ಪಾಗಿದೆ? ಪ್ಯಾರೆಂಟ್ಸ್ ಗಮನಿಸ್ಲಿಲ್ಲ, ಮಕ್ಕಳಿಗೆ ವಿಷಯ ಓದೋದ್ರಲ್ಲಿ ಆಸಕ್ತಿ ಕೊಡಿಸ್ಲಿಲ್ಲ. ಎರಡನೇದಾಗಿ ನಮ್ಮ ವೈಯಕ್ತಿಕ ಸಮಸ್ಯೆಗಳು ಮಕ್ಕಳ ಮುಂದೆ ಇದ್ದಾಗ ಏನಾಗುತ್ತೆ, ಮಕ್ಕಳು ಡಿಸ್ಟರ್ಬ್ ಆಗ್ತಾರೆ. ಫ್ಯಾಮಿಲಿಯಲ್ಲಿ ನೋಡ್ಕೊಡ ಅವ್ರು ಓದ್ಬೇಕಾರ ಮಕ್ಕಳು ಮನೇಲಿ ನಡೀತಿರುವಂತ ಕೆಲವೊಂದು ಅಹಿತಕರ ಘಟನೆಗಳಿಂದ ಅವ್ರು ಡಿಸ್ಟರ್ಬ್ ಆಗಿ ಓದೋದನ್ನ ಬಿಟ್ಬಿಡ್ಬೋದು. ಇದೆಲ್ಲ ತುಂಬಾ ಇದೆ. ಪ್ಯಾರೆಂಟ್ಸ್ ಕೂಡ ಕಾರಣವಾಗ್ಬೋದು. ಇಲ್ಲ ಮಗು ಬೇರೆ ಕಡೆ ಗಮನ ಜಾಸ್ತಿ ಕೊಡೋದ್ರಿಂದ ವಿದ್ಯಾಭ್ಯಾಸನ ಕಡಿಮೆ ಮಾಡ್ಕೊಬಹುದು. ಇಲ್ಲ ಸ್ಕೂಲಲ್ಲಿ ಕೂಡ ಎಜುಕೇಶನ್ ಇದಾಗಿರ್ಬೋದು. ಕ್ರಿಸ್ತನ ಪಿತೇಶ್ವರ ಏನಕ್ಕೆ ಈ ವಿಷಯ ಮಾತಾಡ್ತಾ ಇದೀನಿ ಇಲ್ಲಿ? ಗಮನಿಸಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಇದೇ ರೀತಿಯಾಗಿ ನಾವು ಮಾಡ್ಕೊಂಡಿದ್ದ ಒಂದು ಒಡಂಬಡಿಕೆಯಲ್ಲಿ ನಮ್ಮ ತಂದೆ ಪರಲೋಕದ ದೇವರು ಸೀರಿಯಸ್ ಆಗಿದ್ದಾರೆ. ಏನಪ್ಪಾ ಅಂದ್ರೆ, ನೀವು ಈ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಅಂದ್ರೆ ಶರೀರದ ಸ್ವಭಾವನ ಜಯಿಸಿ ಮುಂದಿನ ಒಂದು ಕ್ಲಾಸ್ಗೆ ಹೋಗ್ಬೇಕು. ನಮ್ ಟೀಚರ್ ಸೀರಿಯಸ್ ಆಗಿದ್ದಾರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಜೊತೆಗೆ ಯಾರು ಸೀರಿಯಸ್ ಇರ್ಬೇಕು? ನಾವು ಸ್ಟೂಡೆಂಟ್ಸ್ ಸೀರಿಯಸ್ ಆಗಿರ್ಬೇಕು. ಈ ಎಕ್ಸಾಮ್ ನಾನು ಪಾಸ್ ಆಗಿ, ಯಾಕಂದ್ರೆ ಅವ್ರು ಸೀರಿಯಸ್ ಆಗಿದ್ದಾರೆ ಅಲ್ವಾ? ಆಗ್ಲಿಲ್ಲ ಅಂದ್ರೆ ಬೇರೆ ಮಕ್ಳು ಇವಾಗ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಆಟ ಆಡ್ತಾ ಇದ್ರೆ ಚೆನ್ನಾಗಿ ಮಾಡ್ತಾರೆ, ಓದಿಲ್ಲ, ಎಕ್ಸಾಮ್ ಅಲ್ಲಿ ಫೇಲ್, ಎಲ್ರು ಲಿಸ್ಟ್ ಬಂತು, ನಮ್ಮ ಮಕ್ಳು ಲಿಸ್ಟ್ ಮಾತ್ರ ಕೊನೆಗೆ ಬಂತು. ಎಲ್ಲ ಕೊನೆಗೆ ಹಾಕಿಲ್ಲ, ಚಾರ್ಟಲ್ಲೇ ಇಲ್ಲ, ಫೇಲ್ ಲಿಸ್ಟ್ ಅಲ್ಲಿ ಬಂತು. ಹೇಗಿರುತ್ತೆ ಸನ್ನಿವೇಶ? ಮಗುಗ್ ಹೆಂಗಿರುತ್ತೆ? ಮಗುಗ್ ಮಾತ್ರ ಕಷ್ಟವಾಗುತ್ತಾ? ಪ್ಯಾರೆಂಟ್ಸ್ ಕಷ್ಟವಾಗುತ್ತಾ? ಅಲ್ವಾ? ಎಲ್ರು ಕಷ್ಟವಾಗುತ್ತೆ. ಈ ಮಗು ಯಾಕೆ ಓದ್ದೇ ಆಗ್ಬಿಡ್ತು, ಎಲ್ರು ಕಷ್ಟವಾಗುತ್ತಾ? ಆ ಸನ್ನಿವೇಶ ಆ ರೀತಿ ಆಗೋದ್ರ ಮೊದಲೇ ಯಾರ್ ಮೈಂಡ್ ಅಲ್ಲಿ ಇಟ್ಟಿರ್ತಾರೋ, ಯಾವುದೇ ಕಾರಣಕ್ಕೂ ಅಂತಹ ಘಟನೆ ಆಗೋದಕ್ಕೆ ನಾನ್ ಕಾರಣವಾಗ್ಬಾರ್ದು ಅಂದ್ಬಿಟ್ಟು ಪ್ರತಿಯೊಬ್ರು ನಿರ್ಧಾರ ತಗೊಳ್ಬೇಕಾಗುತ್ತೆ. ಕರೆಕ್ಟ್ ಅಲ್ವಾ? ಇದೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ, ನಮ್ಮ ಜೀವನದಲ್ಲಿ ಇದನ್ನ ಅರ್ಥ ಮಾಡ್ಕೊಳಕ್ಕೆ. ಕ್ರಿಸ್ತನ ಪಿತೇಶ್ವರರೇ, ನಮ್ಮ ಶರೀರ ಭಾವನ ಜಯಿಸ್ಬೇಕಂತಾನೆ ದೇವ್ರು ನಮ್ಮನ್ನ ಕರೆದಿರೋದು. ಯಾವುದೇ ಬೇರೆ ಒಂದು ಕವನ ನಮ್ಮ ಹತ್ರ ಮಾಡ್ಕೊಂಡಿಲ್ಲ. ಬರ್ತಿದ್ರ ಒಂದಂತ ಮೈಂಡ್ ಇಟ್ಕೊಳ್ಳಿ, ನೀವು ಶರೀರ ಭಾವನ ಜಯಿಸಿ ಕ್ರಿಸ್ತನ ಸ್ವರೂಪದಲ್ಲಿ ಬೆಳಿಬೇಕು, ಇದೊಂದೇ ಅಗ್ರಿಮೆಂಟ್ ಇರೋದು. ಅದು ನೀವು ಹೆಗ್ ಬೇಕಾದ್ರೆ ಮಾಡಿ. ವಾರ ಕ್ಲಾಸ್ ಕೇಳ್ತೀರಾ ಕೇಳಿ, ಇಲ್ಲ ಕೇಳ್ದೆ ಇರ್ತೀರಾ ಇದ್ಬಿಡಿ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನನಗ್ ಬೇಕಾಗಿರೋದು ಈ ಶರೀರ ಭಾವನ ಸ್ವಭಾವನ ಜಯಿಸೋದಕ್ಕೆ ನಿಮ್ಗೆ ಏನ್ ಬೇಕಾಗಿದೆಯೋ ನನ್ ಕಡೆಯಿಂದ ನಿಮ್ಗೆ ಪೂರೈಸ್ತೀನಿ. ನೀವ್ ಅದನ್ನ ತಗೊಂಡು ನೀವ್ ಅದನ್ನ ಏನ್ ಮಾಡ್ಬೇಕು, ನೀವ್ ಒಂದು ಹಂತಕ್ಕೆ ಹೋಗ್ಬೇಕಂದ್ಬಿಟ್ಟೆ ದೇವ್ರು ನಮ್ಮನ್ನ ಕರೆದಿರೋದು. ಇಲ್ಲಿ ವಿಷಯ ಯಾವ ರೀತಿ ಬರುತ್ತಂದ್ರೆ, ಈ ರೀತಿ ಒಡಂಬಡಿಕೆ ಮಾಡ್ಕೊಂಡಿರೋಂತ ನಾವು ದೇವ್ರ ಹತ್ರ ಕೂಡ ಈ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಿರೋ ನಾವು ಚೆನ್ನಾಗೇ ಬಂದಿದೀವಿ, ಚೆನ್ನಾಗೇ ಇದ್ದೀವಿ, ಮೈಂಡ್ ಸೆಟ್ ಚೆನ್ನಾಗಿದೆ, ನಮ್ಮ ಅಭಿಪ್ರಾಯಗಳು ಚೆನ್ನಾಗಿದೆ, ಉದ್ದೇಶ ಚೆನ್ನಾಗಿದೆ. ಮತ್ತೆ ವಾಕ್ಯದ ಪ್ರಕಾರ ನೀವು ಶರೀರ ಭಾವನ ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ಅಂದ್ರೆ ಏನರ್ಥ? ನೀವು ಆತ್ಮಾನುಸಾರವಾಗಿ ನಡೀತೀನಂತ ಒಡಂಬಡಿಕೆ ಮಾಡ್ಕೊಂಡು ಬಂದ್ಬಿಟ್ಟು ಮತ್ತೆ ಶರೀರ ಭಾವದ ರೀತಿಯಲ್ಲಿ ನಡೀತೀರಂದ್ರೆ ಸತ್ತೋಗ್ತೀರಾ. ಇದು ಯಾವ ರೀತಿ ಇರುತ್ತೆ ಗೊತ್ತಾ? ಇದನ್ನ ಲೋಕದ ಜನರಿಗೆ ಹೇಳಕ್ಕಾಗಲ್ಲ, ಇದು ದೇವ್ರ ಮಕ್ಕಳ ಹತ್ರ ಮಾತ್ರ ಮಾತಾಡುವಂತ ಮಾತಿದು. ಯಾರು ಒಡಂಬಡಿಕೆ ಮಾಡ್ಕೊಂಡಿದ್ರ ಅವ್ರ ಹತ್ರ ಮಾತಾಡುವಂತ ಮಾತು. ಆ ರೀತಿ ಒಂದ್ ವೇಳೆ ದೇವರ ಮಕ್ಕಳು ನಾವು ಮಾಡ್ತೀವಾ,
ಖಂಡಿತ ಮಾಡೋದಕ್ಕೆ ಹಲವಾರು ಸಾಧ್ಯತೆಗಳಿದೆ. ಅದರ ಸೀರಿಯಸ್ನೆಸ್, ಅದ್ರ ಎಷ್ಟು ದೇವರ ದೃಷ್ಟಿಯಲ್ಲಿ ಕೆಟ್ಟದಾಗಿದೆ ಇದೆ ಅಂದ್ಬಿಟ್ಟು ನಮ್ಗೆ ಗೊತ್ತಿಲ್ಲದೆ ಇರೋ ಪಕ್ಷದವರೆಗೂ ನಾವು ಅದನ್ನ ಮಾಡ್ತೀವಿ. ನಾನ್ ಮಾಡ್ತಾರ ವಿಷಯ ದೇವರ ದೃಷ್ಟಿಯಲ್ಲಿ ಎಷ್ಟು ಚೆನ್ನಾಗಿಲ್ಲ, ಎಷ್ಟು ಕೆಟ್ಟದಾಗಿರುತ್ತೆ, ದೇವ್ರು ಯಾವ ರೀತಿ ನೋಡ್ತಾರೆ ಅನ್ನೋದು ವಿಷಯ ನಮ್ಗೆ ಅರ್ಥವಾಗದೇ ಇರೋವರೆಗೂ ನಾವು ಮಾಡ್ತೀವಿ. ಯಾವ ರೀತಿ ಇರ್ಬಹುದು ಅನ್ಸುತ್ತೆ ದೇವರ ದೃಷ್ಟಿಯಲ್ಲಿ? ಯಾವ ರೀತಿ ನಾನು ಶರೀರ ಭಾವವನ್ನು ಅನುಸರಿಸಿ ಬದುಕುವಂತ ವಿಷಯ, ನಾನು ದೇವರ ಹತ್ರ ಒಡಂಬಡಿಕೆ ಮಾಡ್ಕೊಂಡ್ಮೇಲೆ ನನ್ನ ಆತ್ಮಾನುಸಾರವಾಗಿ ನಡಿತೀನಿ ತಂದೆ, ಕ್ರಿಸ್ತನ ಸ್ವರೂಪದಲ್ಲಿ ಬೆಳಿತೀನಿ ತಂದೆ ಅಂತ ಒಡಂಬಡಿಕೆ ಮಾಡ್ಕೊಂಡು ನಾನು ಬಂದಿರೋಂತ ನಾನು ಶರೀರ ಭಾವನ ಅನುಸರಿಸಿ ಬದುಕೋನಾಗಿದ್ರೆ ದೇವರ ಮುಂದೆ ಯಾವ ರೀತಿ ಇರುತ್ತೆ? ಗೆಸ್ ಮಾಡಕ್ಕಾಗುತ್ತಾ? ಸತ್ತವರಾಗಿರ್ತೀವಿ. ಇಲ್ಲ, ಸತ್ತವರಾಗಿರ್ತೀವಿ. ಎಸ್, 2 ಪೇತ್ರ 2ನೇ ಅಧ್ಯಾಯ 22ನೇ ವಾಕ್ಯ ಕರೆಕ್ಟ್. ಅಂದ್ರೆ ನೋಡ್ರಿ, ಈಗ ದೇವರ ದೃಷ್ಟಿಲಿ ನಾವು ಏನಿಲ್ಲ, ಸತ್ತವರೆಲ್ಲ ಕಡೆ ಬರುತ್ತೆ. ಯಾವ ಸತ್ತ ಕ್ರಿಯೆಗಳೇ ನಾವು ಹೋಲಿಕೆ ಆಗಿರ್ತೀವಿ ಅದನ್ನ ನೋಡೋಣ. ಹೋದ್ರಿ 2 ಪೇತ್ರ 2ನೇ ಅಧ್ಯಾಯ 22ನೇ ವಾಕ್ಯ. ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು, ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳಾಡುವುದಕ್ಕೆ ತಿರುಗಿಕೊಂಡಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ಅವರಿಗೆ ಸಂಭವಿಸಿತು. ನೋಡಿದ್ರ ಕ್ರಿಸ್ತನ ಪ್ರೀತಿ ಸರಸರೇ, ದೇವರ ದೃಷ್ಟಿಲಿ ಹೆಂಗಿರುತ್ತೆ ಗೊತ್ತಾ? ನಾವು ಯಾವ್ದು ಅಸಹ್ಯ ಶರೀರ ಭಾವ ವಿಷಯನ ಅಸಹ್ಯ ಅಂತ ಬಿಟ್ಟು ಬಂದಿದೀವೋ ಮತ್ತೆ ಅದನ್ನೇ ಮಾಡಕ್ಕೆ ಹಿಂತಿರುಗಿದ್ರೆ, ನಾವು ಯಾವ್ದು ಕೆಸರು ಅಂತ ತಿಳ್ಕೊಂಡು ಬೇಡ ಅಂತ ಬಂದ್ಬಿಟ್ಟು ಮತ್ತೆ ಬಂದು ಪರಿಶುದ್ಧವಾಗಿ ದೇವ್ರು ನಮ್ಮನ್ನ ತನ್ನ ಕುಮಾರ ರಕ್ತದಿಂದ ತೊಳೆದು ಶುದ್ಧೀಕರಣ ಮಾಡಿದ್ಮೇಲೆ ಮತ್ತೆ ಅದೇ ಕೆಲಸ ಮಾಡಕ್ಕೆ ಕೈ ಹಾಕಿದ್ರೆ ದೇವ್ರ ದೃಷ್ಟಿಲಿ ಹೇಗಿರುತ್ತೆ ನೋಡ್ರಿ. ನಾಯಿ ಹಂದಿ ಇದಕ್ಕಿಂತ ಮೊದಲು ಬೇರೆ ಒಂದು ಇದ್ರಲ್ಲೂ ನಾಯಿ ಹಂದಿನ ಒಟ್ಟಿಗೆ ಮಾತಾಡ್ತಾರೆ. ಎಲ್ಲಿ ಮಾತಾಡ್ತಾರೆ ಗೊತ್ತಾ? ಮತ್ತೇನು ಸುವಾರ್ತೆಯಲ್ಲಿ ಮಾತಾಡ್ತಾರೆ. ಮತ್ತೇನು ಸುವಾರ್ತೆ 7ನೇ ಅಧ್ಯಾಯ 6ನೇ ವಾಕ್ಯ ನೋಡ್ರಿ, ಅಲ್ಲಿ ಹೆಂಗ್ ಮಾತಾಡ್ತಾರೆ ನೋಡ್ರಿ. ಅಲ್ಲೂ ಇಲ್ಲೂ ನಾಯಿ ಬಂದಿರೋಂತ ಸ್ಥಳದಲ್ಲಿ ಹಂದಿನೂ ಬಂದ್ಬಿಟ್ಟಿದೆ. ಯಾಕೆ ಮಾತಾಡಿದಾರೆ ನೋಡ್ರಿ ಇಲ್ಲಿ. ಮತ್ತೇನು ಸುವಾರ್ತೆ 7ನೇ ಅಧ್ಯಾಯ 6ನೇ ವಾಕ್ಯ. ದೇವರ ವಸ್ತುಗಳನ್ನು ನಾಯಿಗೆ ಹಾಕಬೇಡಿರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ. ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂದಿರುಗಿ ಬಂದು ನಿಮ್ಮನ್ನು ಸೀಳಿ ಬಿಟ್ಟಾವು. ನೋಡಿದ್ರ ಕ್ರಿಸ್ತನ ಪ್ರೀತಿ ಸರಸರೇ, ಈ ನಾಯಿ ಮತ್ತೆ ಹಂದಿನ ಇದಕ್ಕಿಂತ ಮೊದಲು ಮಾತಾಡಿರ್ಬೇಕಾದ್ರೆ ಯಾವ ಅರ್ಥದಲ್ಲಿ ಮಾತಾಡಿದಾರೆ ಅಂದ್ರೆ, ದೇವರ ಬೆಲೆ ಇಲ್ಲ ಸತ್ಯನ ಅದ್ರ ವ್ಯಾಲ್ಯೂ ಯಾರು ಗೊತ್ತಿರಲ್ಲ ಅವ್ರ ಮುಂದೆ ಅದನ್ನ ಕೊಡಕ್ ಹೋಗ್ಬೇಡ್ರಿ. ಅದನ್ನ ಅಸಡ್ಡೆ ಮಾಡ್ತಾರಂತ ಹತ್ರ ನೀವು ಅದ್ ಮಾತಾಡಿ ಆ ಸತ್ಯಕ್ಕೆ ಬೆಲೆ ಇಲ್ದ ರೀತಿಯಲ್ಲಿ ಮಾಡಕ್ ಹೋಗ್ಬೇಡ್ರಿ. ಯಾರು ಅದಕ್ಕೆ ಆಸಕ್ತಿ ತೋರಿಸ್ತಾ ಇದ್ರೆ ಅವ್ರಿಗೆ ಕೊಡ್ರಿ. ಅಂದ್ರೆ ಕೆಲವರು ದೇವ್ರ ವಾಕ್ಯವನ್ನ ಅಸಡ್ಡೆ ಮಾಡೋರಾಗಿದ್ದಾರೆ. ಅವ್ರು ಯಾವ ರೀತಿ ಇದಾರೆ ಅಂದ್ರೆ ನಾಯಿ ಮತ್ತೆ ಹಂದಿಗಳ ತರ ಇದಾರೆ. ಕ್ರಿಸ್ತನ ಪ್ರೀತಿ ಸಹೋದರರೇ, ಇದು ಯಾರ ಬಗ್ಗೆ ಮಾತಾಡ್ತಾರೆ ಗೊತ್ತಾ? ಇಲ್ಲಿ ಮಾತಾಡಂತ ನಾಯಿ ಹಂದಿ ಸತ್ಯಕ್ಕೆ ಬರ್ದೇ ಇರೋರು, ಇನ್ನ ಹೊರಗೆ ಇರೋವಂಥವ್ರು, ಸತ್ಯ ವಿಷಯ ತಿಳಿದೇ ಇರುವಂತವ್ರು. ಸತ್ಯಕ್ಕೆ ಬಂದ್ಮೇಲೆ ಮತ್ತೆ ನಾಯಿ ಮತ್ತೆ ಹಂದಿ ಗುಣ ಆಗ್ತೀವಿ ಅಂದ್ರೆ ಹೆಂಗೆ? ಅದು ನಾವ್ ಈಗ ಓದಿದಂತ ವಾಕ್ಯ ಅಲ್ವಾ? ಸತ್ಯಕ್ಕೆ ಬರ್ದವ್ರು ಹೆಂಗಿದ್ರೆ ದೇವ್ರ ದೃಷ್ಟಿಲಿ ನಾಯಿಗಳು ಹಂದಿಗಳು ಇದ್ರ ರೀತಿಯಲ್ಲಿ ಸತ್ಯದ ಬೆಲೆ ಏನಂತ ಗೊತ್ತಿಲ್ಲದವ್ರ ರೀತಿ ಇದೆ. ಅವ್ರಿಗೆ ಸತ್ಯ ಹೋದ್ರೆ ಅದು ಬೆಲೆ ಗೊತ್ತಿಲ್ಲ. ಆದ್ರೆ ಇದು ಸತ್ಯ, ಇದು ಮುತ್ತು, ಇದು ಬೆಲೆ ಇಲ್ಲದ್ದು ದೇವ್ರ ವಾಕ್ಯ, ದೇವ್ರ ಸತ್ಯ ಅಂತ ನಾವು ಅಕ್ಸೆಪ್ಟ್ ಮಾಡಿ ಬಂದಿರೋಂತ ನಾವು ಮತ್ತೆ ಅದಕ್ಕೆ ವಿರುದ್ಧ ಕೆಲಸ ಮಾಡಿದ್ರೆ ಹೇಗಿರುತ್ತೆ ನೋಡ್ರಿ. ಯಾವ ರೀತಿ ಮಾತಾಡ್ತಾರೆ? ನಾಯಿ ತಾನು ತಿಂದಿದ್ನ ಏನ್ ಮಾಡುತ್ತೆ? ವಾಂತಿ ಮಾಡಿದ್ನ ತಿನ್ನುವಂತ ವಿಷಯ. ಏನ್ ಅಸಹ್ಯ ಅಲ್ಲ ಕ್ರಿಸ್ತನ ಪ್ರೀತಿ ಸಹೋದರರೇ, ಅಸಹ್ಯ ಅಲ್ಲ, ಕೇಳಕ್ ಅಸಹ್ಯ. ನಾವು ಇಮ್ಯಾಜಿನೇಷನ್ ಮಾಡಕ್ ಹೋಗಲ್ಲ ಅಂತ ಕೆಲ್ಸ. ನಾವು ದೇವ್ರಿಗೆ ಹಿಂಗೆ ನಾವಿರ್ತೀವಿ ಅಂತ ಹೇಳ್ತಾರದು ಇಲ್ಲಿ. ನಮ್ಗೆ ಹೆಂಗಿದೆ ಈ ವಿಷಯ ಕೇಳಿದ್ರೆ? ನಾಯಿ ಈ ರೀತಿ ಮಾಡೋಂಥ ಕೆಲಸ ನಾವು ಮೈಂಡಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಅಸಹ್ಯವಾಗಿ ಕಾಣಿಸ್ಕೊಳ್ತಿದೀವೋ ನಾಯಿ, ನಾವು ದೇವ್ರ ದೃಷ್ಟಿಲಿ ಹೆಂಗಿರ್ತೀವಿ? ಇಂತ ಅಸಹ್ಯವಾಗಿ ಕಾಣಿಸ್ಕೊಳ್ತೀವಿ. ಶರೀರ ಭಾವನ ಅನುಸರಿಸಿ ನಡೆದ್ರೆ ಅಂದ್ರೆ ಬ್ರದರ್ ಏನೋ ಈ ವಿಷಯದಲ್ಲಿ ಹೇಳಕ್ ಬರ್ತಿದ್ರು ಅಂದ್ರೆ, ದೇವ್ರ ಮಕ್ಕಳು ಇಲ್ಲಿ ಒಡಂಬಡಿಕೆ ಮಾಡ್ಕೊಂಡ್ಮೇಲೆ ಪಾಪನೇ ಮಾಡಲ್ವಾ? ತಪ್ಪೇ ಮಾಡಲ್ವಾ? ನೋಡ್ರಿ, ಈ ವಿಷಯದಲ್ಲಿ ಎಷ್ಟು ಕ್ಲಿಯರಿಟಿ ನಮ್ಗೆ ಗೊತ್ತಿರಲ್ವಾ ಕ್ರಿಸ್ತನ ಪ್ರೀತಿ ಸರಸರರೇ, ಅಷ್ಟು ನಾವು ದೇವರ ವಿಷಯದಲ್ಲಿ ಆ ಒಂದು ಗುರಿಯನ್ನು ಮುಟ್ಟೋದ್ರಲ್ಲಿ ತುಂಬಾ ಕಷ್ಟವಾಗ್ಬಿಡುತ್ತೆ. ಯಾವ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ? ಯಾವುದೋ ದೇವರ ವಿಷಯದಲ್ಲಿ ಈ ರೀತಿಯ ಸ್ವಭಾವವಾಗಿರುತ್ತೆ. ನಾನು ಶರೀರ ಭಾವನ ಅನುಸರಿಸ್ತಿದ್ದೀನಿ ಅಂದ್ಬಿಟ್ಟು ದೇವ್ರು ಯಾವಾಗ ನನ್ನ ಲೆಕ್ಕ ಮಾಡ್ತಾರೆ? ಹೌದು ಕ್ರಿಸ್ತನ ಪ್ರೀತಿ. ಒಂದ್ ವೇಳೆ ನಾನು ದೇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಂಡ್ ಬಂದಿದ್ದೀನಿ, ನಾನು ಮನಪೂರ್ವಕವಾಗಿ ಕೆಲವೊಂದು ವಿಷಯನ ಮಾಡಕ್ ಇಷ್ಟಪಡ್ತಾ ಇಲ್ಲ, ಅದನ್ನ ನನ್ನ ಶರೀರದ ಬಲಹೀನತೆಯಿಂದ ಮಾಡ್ತಿದ್ದೇನೆ ಅಷ್ಟೇ. ನನ್ನ ಮನಸ್ಸು ಯಾವಾಗಲೂ ಅದನ್ನ ಇಷ್ಟ ಪಡ್ತಾನೆ ಇಲ್ಲ. ಕರೆಕ್ಟಾ? ಯಾವುದೋ ಒಂದು ಮೈಂಡಲ್ಲಿ ಮಾಡಿದ್ದೀನಿ ಅಷ್ಟೇ, ಅದು ಬೇರೆ. ಆದ್ರೆ ನಾನು ಮನಪೂರ್ವಕವಾಗಿ ಅದನ್ನ ಇಷ್ಟಪಟ್ಟಿದ್ದೀನಿ ಏನರ್ಥ? ಏನೋ ದುಡುಕಿ ಒಂದು ಕೋಪದಲ್ಲಿ ಒಂದು ಯಾರನ್ನ ಬೊಯ್ದ್ಬಿಟ್ಟೆ. ಕೋಪ ಪಡೋದು ತಪ್ಪು ಅಂತ ನನ್ಗೆ ಗೊತ್ತಿತ್ತು, ಬೊಯ್ಬಾರ್ದು ಅಂತಾನು ಗೊತ್ತಿತ್ತು, ಆದ್ರೆ ಬೊಯ್ದ್ಬಿಟ್ಟೆ.
ಬೋಯ್ದ ಮೇಲೆ ಕೋಪ ಪಟ್ಕೊಂಡೆ, ತಪ್ಪಾಯ್ತಲ್ಲ ದೇವ್ರೆ ದೇವ್ರೆ, ನಾನು ಈ ತರ ಕೋಪ ಪಟ್ಟಿರ್ಬಾರ್ದು, ತಪ್ಪು ಮಾಡ್ಕೊಂಬಿಟ್ಟೆ, ಕ್ಷಮಾಪಣೆ ಕೇಳ್ತೀನಿ. ನನ್ನ ವೀಕ್ನೆಸ್ ಅದು. ಆದ್ರೆ ನೋಡ್ರಿ, ಸಬ್ಜೆಕ್ಟ್ ಕೇಳುವಂತ ಟೈಮಲ್ಲಿ ದೇವ್ರಿಗೋಸ್ಕರ ನಾವು ಒಪ್ಪಿಸ್ಕೊಟ್ಟಂತ ಟೈಮಲ್ಲಿ ಬೇರೆ ವಿಷಯ ನಾನು ನೋಡ್ತಾ ಇದೀನಿ, ಇಲ್ಲ ಮೊಬೈಲಲ್ಲಿ ಅನ್ವಾಂಟೆಡ್, ಇಲ್ಲ ಬೇರೆ ಒಂದು ವಿಷಯಗಳನ್ನ ಏನ್ ಮಾಡ್ತೀನಿ, ಜಾಸ್ತಿ ಗಮನ ಕೊಡ್ತಾ ಇದೀನಿ. ಗಮನ ಕೊಡೋದ್ರಿಂದ ಏನಾಗ್ಬೋದು, ನಾನು ಬೇಡದಂತ ಕೆಲವೊಂದು ವಿಷಯಗಳನ್ನ ನಾನು ಗಮನಿಸಿರೋದ್ರಿಂದ ನನಗೆ ಯೂಟ್ಯೂಬ್ ಅಲ್ಲೋ ಮೊಬೈಲ್ ಅಲ್ಲೋ ನೋಡೋದ್ರಿಂದ ಏನಾಗ್ಬೋದು. ಸಿಂಪ್ಲಿ ನಾನು ಕೇಳೋಂತ ಪ್ರಶ್ನೆ, ನಿಮ್ಗೆ ಪ್ರಶ್ನೆ ಕೇಳ್ಕೊಳ್ಳಿ, ಯಾಕಂದ್ರೆ ಈ ವಿಷಯ ಗೊತ್ತಿಲ್ಲದೆ ಇರೋದು ತುಂಬಾ ಕಷ್ಟ. ಕ್ರಿಕೆಟ್ ನೋಡ್ತೀವಪ್ಪ, ಏನ್ ತಪ್ಪು? ತಪ್ಪಾ ಕ್ರಿಕೆಟ್ ನೋಡೋದು? ಸರ್ ನಿಮ್ಗೆ ಮಾತಾಡ್ತಾ ಇರ್ತೀವಿ, ಕ್ರಿಕೆಟ್ ನೋಡೋದು ತಪ್ಪಾ? ತಪ್ಪೇನಿಲ್ಲ ಬ್ರದರ್. ತಪ್ಪಿಲ್ವಲ್ಲ, ನೋಡೋಣ ಬಿಡ್ರಿ. ಇವಾಗ ಮತ್ತೇನಕ್ಕೆ ನಾವು ಕ್ರಿಕೆಟ್ ನೋಡೋದು ತಪ್ಪೇನಿಲ್ಲ ತಾನೆ? ಯಾವ ರೀತಿಯಲ್ಲಿ ಈ ವಿಷಯ ಶರೀರ ಭಾವ ಸ್ವಭಾವ ಅಂತ ಆಗ್ಬೋದು ಅಲ್ವಾ? ಕೆಲವರಂತ ಹೆಂಗಿರ್ತಾರೆ ಅಂದ್ರೆ ಕ್ಲಾಸ್ ನ ಮಿಸ್ ಮಾಡಿ, ದೇವ್ರ ವಾಕ್ಯನ ಮಿಸ್ ಮಾಡಿ ಕ್ರಿಕೆಟ್ ನೋಡೋದು ಉಂಟು. ಎಷ್ಟೆಲ್ಲ ಸರ್ ಕ್ರಿಕೆಟ್ ನೋಡೋ ಸಮಯ ಅಂತ ನಿಮ್ಗೆ ಬೈಬಲ್ ಓದಕ್ ಟೈಮ್ ಸಮಯ ಸಿಗಲ್ವಾ? ಸ್ಟಡಿ ಮಾಡಕ್ ಸಮಯ ಸಿಗಲ್ವಾ? ಝೂಮ್ ಮೀಟಿಂಗ್ ಅಟೆಂಡ್ ಮಾಡಿದ್ರೆ ಮಾತ್ರ ಸಬ್ಜೆಕ್ಟ್ ಕೇಳ್ಬೇಕಂತ ದೇವ್ರ ರೂಲ್ಸ್ ಹಾಕಿದ್ದಾರೆ ನಮ್ಗೆ. 1 hour ಮಾತ್ರ ಒಂದ್ ದಿನಕ್ಕೆ ಸಮಯ ಕೊಡ್ರಿ, ಮಿಕ್ಕಿ ಟೈಮ್ ನೀವ್ ಇಷ್ಟ ಬಂದ ಮಾಡ್ಕೊಡ್ರಿ ಅಂತ ನಾವು ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟಿದೀವಾ? ನಾವ್ ಮಾಡ್ಕೊಂಡು ಒಡಂಬಡಿಕೆ ಇದಕ್ಕೆ ನಿನ್ಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ತೀನಿ ಅಂದ್ಬಿಟ್ಟು. ಎಷ್ಟ್ ಜನ ಬೈಬಲ್ ನ ಓದ್ ಮುಗಿಸ್ಬಿಟ್ಟಿದೀವಪ್ಪ. 1 hour ನಾನು ಕ್ರಿಕೆಟ್ ನೋಡ್ತೀನಿ, 2 hour ಕ್ರಿಕೆಟ್ ನೋಡ್ತೀನಿ, 3 hour ನೋಡ್ತೀನಿ, 3 hour ಟೈಮ್ ವೇಸ್ಟ್ ಮಾಡ್ತೀನಿ, ನನ್ನ ಸಮಯ ವ್ಯರ್ಥವಾಯ್ತು. 3 hour ನಾನು ಸತ್ಯವೇದ ವಾಕ್ಯ ಓದ್ಬಿಟ್ಟಿದ್ರೆ ಎಷ್ಟು ವಿಷಯ ನನ್ನ ಮೈಂಡ್ ಹೋಗ್ತಿತ್ತು, ಎಷ್ಟೋ ವಿಷಯ ಜಯಿಸಕ್ಕೆ ಬಲ ಬರ್ತಾ ಇತ್ತು, ಎಷ್ಟೋ ಸ್ಟ್ರೆಂತ್ ಬರ್ತಾ ಇತ್ತು ನನಗೆ ಅಲ್ವಾ? ಆ ಕೆಲ್ಸನ ಮಾಡಿದ್ರಿಂದ, ಕ್ರಿಕೆಟ್ ನೋಡಿದ್ರಿಂದ ಏನ್ ಆತ್ಮಿಕ ವಿಷಯದಲ್ಲಿ ಬೆಳೆದ್ಬಿಟ್ಟೆ ನಾನು, ಏನ್ ಬೆಳೆದ್ಬಿಟ್ಟೆ? ಕ್ರಿಸ್ತನ ಸರ್ ಬೆಳೆಯೋದಕ್ಕೆ ಆ ಕ್ರಿಕೆಟ್ ನನಗೆ ಎಷ್ಟು ಸಹಾಯ ಮಾಡ್ತೋ, ಎಷ್ಟು ಬಲಪಡಿಸ್ತೋ? ಇಲ್ಲ ಬ್ರದರ್, ಹಂಗೇನಿಲ್ಲ. ಕ್ರಿಕೆಟ್ ನೋಡೋದ್ರಿಂದ ಏನೋ ಎಕ್ಸಾಂಪಲ್, ಕ್ರಿಸ್ತನ ಪ್ರೀತಿ ಸರ್ ಇದೆಲ್ಲ ಒಂದ್ ಚಿಕ್ಕ ಎಕ್ಸಾಂಪಲ್ಸ್ ಇಟ್ಕೊಳ್ರಿ, ಆಯ್ತಾ? ದೇವ್ರು ನಿಮ್ಮನ್ನ ಗಮನಿಸ್ತಾ ಇದಾರೆ, ಮೋಸ ಹೋಗ್ಬೇಡ್ರಿ, ವಂಚನೆಗೊಳಗಾಗ್ಬೇಡ್ರಿ. ಇವತ್ತು ದೇವ್ರ ಮಕ್ಳಿಗೆ ಸಾಕಷ್ಟು ಸಮಯ ಇದೆ ಗೊತ್ತಾ ನಿಮ್ಗೆ? ಟೈಮ್ ಇದೆ, ಆದ್ರೆ ಟೈಮ್ನ ದೇವ್ರಿಗೋಸ್ಕರ ನಮ್ಮ ಸಮಯ ಕೊಡಕ್ಕಿಂತ ಹೆಚ್ಚಾಗಿ ಲೋಕಕ್ಕೋಸ್ಕರ ಸಮಯ ಕೊಡ್ತಾರ. ಅದು ಯಾರ್ದು ಸಮಯ? ಯಾರ್ದು ಸಮಯ? ನಿಮ್ಗಿರುವಂತ ಸಮಯ ಯಾರ್ದು? ನಿಮ್ದಾ ದೇವ್ರದಾ? ದೇವ್ರದ್ದು ದೇವ್ರ ಕೊಟ್ಟಿದ್ದು ತಾನು ಒಡಂಬಡಿಕೆಯಲ್ಲಿ ಎಲ್ಲ ಕೊಟ್ಟು ನಂದೇ ಕೊಟ್ಬಿಟ್ಟಿದ್ರ ಅಂತ ನಿಮ್ದೆಲ್ಲ ಕೊಟ್ಬಿಟ್ಟಿದ್ರ. ದೇವ್ರ ಸಮಯ, ದೇವ್ರ ಸಮಯ ಯಾರಿಗೋಸ್ಕರ ಯೂಸ್ ಮಾಡ್ತಾ ಇದೀರಾ? ನನ್ಗೊಪ್ಪಿಸ್ಕೊತೀವಿ. ಎಸ್, ದೇವ್ರ ಸಮಯನ ಕದ್ದು ನನಗೋಸ್ಕರ ಯೂಸ್ ಮಾಡ್ತೇನೆ, ನಾನು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ಅದನ್ನ ನನ್ನ ಒಂದು ತೃಪ್ತಿಗೋಸ್ಕರ, ನನ್ನ ಒಂದು ಶರೀರದ ಸಂತೋಷಕ್ಕೋಸ್ಕರ ಯೂಸ್ ಮಾಡ್ತಾ ಇದೀನಿ ಅಂದ್ರೆ ದೇವ್ರ ಸಮಯನ ವ್ಯರ್ಥವಾಗಿ ನಾನು ಉಪಯೋಗ ಮಾಡ್ತಾ ಇದ್ದೀನಿ ಅನ್ನೋದು ಜಜ್ಮೆಂಟ್ ಪಾಸ್ ಆಗುತ್ತೆ. ಯೋಚನೆ ಮಾಡ್ರಿ, ಇಂತಹ ಎಷ್ಟೋ ವಿಷಯಗಳಿದೆ. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನೀವು ಲಿಸ್ಟ್ ಹಾಕೊಳ್ರಿ. ನಾನು ಕ್ರಿಕೆಟ್ ಅಂತ ಹೇಳಿದ ತಕ್ಷಣ ಕ್ರಿಕೆಟ್ ಒಂದೇ ಅಂತ ಯಾರು ತಿಳ್ಕೊಳಕ್ ಹೋಗ್ಬೇಡ್ರಿ, ನೀವೇ ಪರಿಶೀಲನೆ ಮಾಡ್ಕೊಳ್ರಿ. ಎಕ್ಸಾಂಪಲ್ ಮಾತ್ರ ಹೇಳ್ತಾ ಇದೀನಿ. ಯಾವ ಒಂದು ವಿಷಯವನ್ನ ದೇವ್ರಿಗೋಸ್ಕರ ಕೊಟ್ಟಿರೋದನ್ನ ನಾನು ವ್ಯರ್ಥವಾಗಿ ಯೂಸ್ ಮಾಡಕ್ಕೆ ಶುರು ಮಾಡ್ಕೊಂಡಿದ್ದೀನೋ, ಕ್ರಿಸ್ತನ ಪ್ರೀತಿ ಸರಸರಿರೆ, ಅದೆಲ್ಲವೂ ನನ್ನ ದೇವರ ಕಡೆಗೆ ನಡೆಸಲ್ಲ, ಶರೀರ ಭಾವ ಸ್ವಭಾವಕ್ಕೆ ಬೆಳೆಯೋದಕ್ಕೆ ನಡೆಸುತ್ತೆ. ನನ್ನ ಆತ್ಮದಲ್ಲಿ ಬೆಳೆಯುವಂತ ಆ ಒಂದು ಪವರ್ನ ಕಡಿಮೆ ಮಾಡುತ್ತೆ, ನನ್ನನ್ನು ವೀಕ್ ಮಾಡ್ಬಿಡುತ್ತೆ ಅದು ಅಲ್ವಾ? ನಾನು ಸ್ಟ್ರೆಂತ್ ಆಗಲ್ಲ. ಅಲ್ವಾ? ನನ್ನನ್ನು ವೀಕ್ ಮಾಡ್ಬಿಡುತ್ತೆ ಕ್ರಿಸ್ತನ ಪ್ರೀತಿ ಸರಸರಿಗೆ. ಆದ್ರಿಂದ ದೇವ್ರ ಮಕ್ಳು ಇದನ್ನ ಮನ್ಸಲ್ಲಿ ಇಟ್ಕೊಬೇಕು. ಶರೀರ ಭಾವ ಅಂದಾಗ ಲಿಸ್ಟ್ ನೀವೇ ಹಾಕೊಳ್ರಿ. ಕೆಲವರಿಗೆ ಏನಾಗಿರುತ್ತೆ ಅಂದ್ರೆ, ಶರೀರ ಭಾವ ನೂತನ ಭಾವ ಅಂತ ಏನು ಗೊತ್ತಾಗಲ್ಲ. ನಾವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ಯಾವ್ದು ನನ್ನ ಶರೀರ ಭಾವಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುತ್ತೆ, ಯಾವ್ದು ನನ್ನ ಶರೀರ ಭಾವನ ಬೆಳೆಯೋದಕ್ಕೆ ಕಾರಣವಾಗುತ್ತೆ, ಯಾವ್ದು ನನ್ನ ನೂತನ ಸೃಷ್ಟಿ ಬೆಳೆಯೋದಕ್ಕೆ ಕಾರಣವಾಗುತ್ತೆ, ಈ ಲಿಸ್ಟ್ ಇದೆಯಾ? ಕೆಲವೊಂದು ಟೈಮಲ್ಲಿ ನಾವು ಮಾಡೋಂತ ವೀಕ್ನೆಸ್ ಹೆಂಗಿರುತ್ತೆ ಅಂದ್ರೆ, ಬಲವುಳ್ಳವರು ನಾವು ಮಾಡೋಂತ ಕೆಲವೊಂದು ವಿಷಯಗಳು ಬಲಹೀನರು ಕಲ್ತು ಬಿಡ್ತಾರೆ. ತಂದೆ ತಾಯಿಯರು ಮಾಡೋದು ಮಕ್ಕಳನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ? ಯೋಚನೆ ಮಾಡ್ರಿ. ಒಂದು ವಿಷಯ ನಿಮ್ಗೆ ಹೇಳ್ತೀನಿ, ಒಂದು ನಿಜವಾದ ವಿಷಯ ಹೇಳ್ತೀನಿ, ನೀವು ಅರ್ಥ ಮಾಡ್ಕೊಳ್ರಿ ಕ್ರಿಸ್ತನ ಪ್ರೀತಿ ಸರಸರ. ಕೆಲವೊಂದು ವಿಷಯನ ನಮ್ಮ ಜೀವನದಲ್ಲಿ ಆರಂಭದಿಂದಲೇ ಒಳ್ಳೆ ಅಭ್ಯಾಸನ ಬೆಳೆಸ್ಕೊಂಡ್ಬಿಟ್ರೆ ಸೂಪರ್ ಆಗಿ ದೇವ್ರ ದಾರಿಯಲ್ಲಿ ಬೆಳಿಬಹುದು. ಒಂದ್ ವೇಳೆ ಕೆಟ್ಟ ಒಂದು ಸ್ವಭಾವನ ಬೆಳೆಸ್ಕೊಂಡ್ಬಿಟ್ರೆ ಅದನ್ನ ತೆಗೆದಾಕೋದು ಎಷ್ಟು ಕಷ್ಟ ಇದೆ ಗೊತ್ತಾ ನಿಮ್ಗೆ? ಪರಿಶೀಲನೆ ಮಾಡಿ ನೋಡ್ರಿ. ನಿಮ್ಮಲ್ಲಿ ಕೂಡ ನಿಮ್ಮ ಮಕ್ಕಳ ಕೈಯಲ್ಲಿ ಮೊಬೈಲ್ ಫೋನ್ ಕೊಟ್ಬಿಡ್ರಿ, ವಿಡಿಯೋ ಗೇಮ್ ನೋಡ್ಕೊಂಡಿರ್ಲಿ. ನೋಡಿ ಆ ಖುಷಿಯಲ್ಲಿ ಇರ್ಬೇಕಾದ್ರೆ ಅವ್ರ ಮೊಬೈಲ್ ನ ಕಿತ್ಕೊಂಡ್ ನೋಡ್ರಿ, ಅವ್ರಿಗೆ ಎಷ್ಟು ಕೋಪ ಬರುತ್ತೆ ನೋಡ್ರಿ. ಯಾಕೆ ಅವ್ರು ತುಂಬಾ ಇಷ್ಟಪಡೋದ್ನ ಅವ್ರಿಂದ ತಗೊಳೋದು ತುಂಬಾನೇ ಕಷ್ಟ. ಅವ್ರಿಗೂ ನಮ್ಗೂ ಹಂಗೆ, ನಾವು ತುಂಬಾ ಇಷ್ಟಪಡೋದ್ನ ಬಿಟ್ಬಿಡೋದ್ ನಮ್ಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಗೊತ್ತಾ ನಿಮ್ಗೆ?
ನಾವ್ ಅಂತ ಗುಣಗಳಲ್ಲಿ ಬೆಳೆದ್ಕೊಂಡ್ಬಿಟ್ರೆ ಕೊನೆಗೆ ಅದರಿಂದ ನಾವು ಆ ಚಟದಿಂದ ಹೊರಗಡೆ ಬರೋದು ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಅದೇ ನಮ್ಮ ಸೆಕೆಂಡ್ ಕಾರಣವಾಗ್ಬೋದು. ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿಸರು. ಅದಕ್ಕೆ ಹೇಳಿರೋದು ಏನ್ ಹೇಳ್ತಿದೆ, ಶರೀರ ಭಾವನ ಅನುಸರಿಸಿದ್ರೆ ಏನಾಗ್ತೀರಾ? ಸಾಯೋದು ನಿಶ್ಚಯ. ಸಾಯುವ್ರಿ ಅಂದ್ರೆ ಇಲ್ಲಿ ದೇವ್ರ ಮಕ್ಳು ನಮಗ್ ಮಾತಾಡ್ತಂತ ಸಾವು ಆದಾಮನ ಸಾವಲ್ಲ. ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಆದಾಮಿಗ್ ಡೆತ್ ಅಲ್ಲ ಅದು, ಅಲ್ವಾ? ಆದಾಮಿಗ್ ಡೆತ್ ಆದ್ರೆ ಇರ್ಲಿ ಬಿಡಿ, ಇಲ್ಲಿ ಸತ್ರ 1000 ವರ್ಷದಲ್ಲಿ ಬರ್ತೀನಿ ಅಂತ ಹೇಳೋಣ. ನಮಗಿರಂತ ಡೆತ್ ಎಂತ ಡೆತ್? ಎರಡನೇ ಮರಣ, ಸೆಕೆಂಡ್ ಡೆತ್. ಈ ಸೆಕೆಂಡ್ ಡೆತ್ಗೆ ಸಂಬಂಧಪಟ್ಟಂತ ಒಂದು ಕ್ಯಾರೆಕ್ಟರ್ ತೆಗೆದು ನೋಡಿ ಬೈಬಲ್ ಅಲ್ಲಿ, ಅಂತ ಒಂದು ಕ್ಯಾರೆಕ್ಟರ್ ತೋರಿಸ್ತಾ ಇದೆಯಲ್ಲ, ಅವರೆಲ್ಲ ಏನ್ ಮಹಾ ಪಾಪ ಮಾಡ್ಬಿಟ್ರು ಅನ್ಸ್ಬಿಡುತ್ತೆ ನಿಮ್ಗೆ. ಯೂದಾಸ್ ಏನ್ ಪಾಪ ಮಾಡ್ಬಿಟ್ರು? ಯೇಸು ಕ್ರಿಸ್ತನಿಗೆ ಮುತ್ ಕೊಟ್ಟಿದ್ದು ಒಂದ್ ಪಾಪನಾ? 30 ಬೆಲಿ ನಾಣಿಗಳು ತಗೊಂಡು ಇದಕ್ಕೆ ಸೆಕೆಂಡ್ ಡೆತ್ ಹೋಗುವಂತ ವಿಷಯಗಳಲ್ಲಿ ತೋರಿಸ್ತಾರ ದೇವ್ರು? ಅದೇನು ಅಷ್ಟು ದೊಡ್ಡದಾಗಿರಲ್ಲ. ಕಳ್ತನ, ವ್ಯಭಿಚಾರ, ಕೊಲೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅದೇನ್ ದೊಡ್ಡ ವಿಷಯ ಅಲ್ಲ ಅಂತಾನೆ ಅನ್ಸುತ್ತೆ. ಆದ್ರೆ ಯೋಚನೆ ಮಾಡ್ರಿ, ನಾವು ಹಾಗೆ ಅನ್ಕೊಳ್ಳೋದು ನಾವೇನ್ ಅಂತ ದೊಡ್ಡ ಪಾಪ ಮಾಡಿದ್ವಿ ಅಂದ್ಬಿಟ್ಟು, ಅಲ್ವಾ? ಸಣ್ಣ ಸಣ್ಣ ತೂತು ಅಲ್ವಾ, ಸಣ್ಣ ಒಂದು ರಂಧ್ರ ಸಾಕು. ಏನೋ ನಿಮ್ಮ ಪಾತ್ರೆ ಇಲ್ರುವಂತ ಎಣ್ಣೆನೆಲ್ಲ ಖಾಲಿ ಮಾಡಕ್ಕೆ ದೊಡ್ಡದೊಂದೇನು ಸುರಿಬೇಕಾಗಿಲ್ಲ, ಸ್ಮಾಲ್ ಹೋಲ್ಸ್. ಯೋಚನೆ ಮಾಡ್ರಿ ದೇವ್ರ ಮಕ್ಳು. ಹಾಗೆ ನಾವು ಇವತ್ತು ಗಮನದಲ್ಲಿ ಇಟ್ಟು ನೋಡ್ಕೊಬೇಕು. ನಮ್ಮನ್ನೇ ನಾವು ವಂಚನೆ ಮಾಡ್ಕೊಳ್ತೀವಿ. ದೇವರ ಕೃಪೆಯಿಂದ ನಾವು ಬಿದ್ದೋಗ್ದಾಗೆ ನಾವೇನಾಗ್ಬೇಕಂದ್ರೆ ಶರೀರ ಭಾವ ನೋಡಿ, ಶರೀರ ಭಾವದ ಒಂದು ವಿಷಯಗಳು ಯಾವ ರೀತಿ ಇದೆ ಅಂದ್ರೆ, ಇಂಥ ಒಂದು ವಿಷಯಗಳೆಲ್ಲ ನಮ್ಗೆ ನಮ್ಮ ಗುಣ ಸ್ವಭಾವದಲ್ಲಿ ಬರುತ್ತೆ. ಅದು ಗಲಾತ್ಯದವರಿಗೆ 5ನೇ ಅಧ್ಯಾಯ 19ನೇ ವಾಕ್ಯ ಓದ್ರಿ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವುದೆಂದರೆ ಜಾರತ್ವ, ಬಂಡತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕತನ, ದುಂದೌತಣ ಇಂತಹವುಗಳೇ. ಸಹೋದರರೇ, ಇಲ್ಲಿ ಮಾತಾಡುತ್ತ ವಿಷಯ ಏನಪ್ಪಾ ಅಂದ್ರೆ ಶರೀರ ಭಾವದ ಕರ್ಮಗಳು ಅಂದ್ರೆ ಏನೋ? ಕೆಲಸಗಳು. ಶರೀರ ಭಾವದ ನಮ್ಮ ಆಲೋಚನೆ ಇದೆಯಲ್ಲ, ನಮ್ಮ ಮೈಂಡ್ ಅಲ್ಲಿ ಬೇಡದಿರುವಂತ ಶರೀರ ಭಾವಕ್ಕೆ ಸಂಬಂಧಪಟ್ಟಂತ ಇಹಲೋಕದ ಸಂಬಂಧಪಟ್ಟಂತ ವಿಷಯಗಳನ್ನ, ಬೀಜಗಳನ್ನ ಬಿತ್ತಿದ್ರಿಂದ ಇಂಥ ಗುಣಗಳು ಪ್ರಕಟಣವಾಗುತ್ತೆ ಹೊರತು ಅಂತಹ ಒಂದು ಬೀಜದಿಂದ ಗಲಾತ್ಯದವರಿಗೆ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಇದೆಯಲ್ಲ, ಅದು ಪ್ರಕಟಣೆ ಆಗಲ್ಲ. ನಾವು ಬಿತ್ತಿರೋದೊಂದು, ಕೊಯ್ಯೋದೊಂದು ಆಗುತ್ತಾ? ನಾವು ಬಿತ್ತಿರೋದೆಲ್ಲ ಇದಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯಗಳೇ ಮನಸ್ಸಲ್ಲಿ ಬಿತ್ತಿದೀವಿ, ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ, ಅಲ್ವಾ? ಲೋಕದ ಆಸೆ, ಕೆಲವೊಂದು ವಿಷಯನ ನಾನು ಬಿಡಕ್ಕೆ ಆಗಲ್ಲ, ನಾನು ಬಿಟ್ಟೇ ಬಿಡಲ್ಲ ಅಂತ ಎಲ್ಲಾ ಬಿಟ್ಬಿಡ್ತೀನಿ ಬ್ರದರ್, ಇದಂತೂ ನನ್ನ ಕೈಲಿ ಬಿಡಕ್ಕಾಗಲ್ಲ. ಹಠ, ಹಗೆತನ, ಅಲ್ವಾ? ನೋಡ್ರಿ ಕ್ರಿಸ್ತನ ಪ್ರೀತಿಸರ, ಇದೆಲ್ಲ ಏನಪ್ಪಾ ಅಂದ್ರೆ ನಾನು ಅದನ್ನ ಬಿಟ್ಬಿಟ್ಟಿದೀನಿ, ಎಲ್ಲೋ ಒಂದ್ ಕಡೆ ಬಿತ್ತಿದೀನಿ. ಶರೀರ ಭಾವ ಅನ್ನೋ ವಿಷಯನ ನನ್ನ ಮೈಂಡಲ್ಲಿ ಬಿತ್ತಿದೀನಿ. ನಾನು ಕಾನ್ಸಂಟ್ರೇಷನ್ ಮಾಡಕ್ಕಿಂತ ಮೊದಲು ಬಿತ್ತಿರೋದನ್ನ ಜಯಿಸೋದಕ್ಕೆ ನಮ್ ಸಮಯ ಇರೋದು. ಕಾನ್ಸಂಟ್ರೇಷನ್ ಮಾಡ್ಕೊಂಡ್ಮೇಲೆ ಮತ್ತೆ ನಾನು ಬಿತ್ತೀನಂದ್ರೆ ಏನ್ ಅರ್ಥ ಇರೋದದು? ನಾನು ನಾಯಿ ನಕ್ಕಿದನ್ನ ಮತ್ತೆ ತಿನ್ನೋದಕ್ಕೆ ಸಮವಾಗುತ್ತೆ. ನಾನು ಹಳೆ ಪಾಪದ ಜೊತೆಗೆ ಹೋರಾಡಿ ಜಯಿಸೋದಕ್ಕೆ ಈಗ ನನ್ನ ಸಮಯ ಇರೋದು, ಅಲ್ವಾ? ಆದ್ರೆ ನಾನು ಒಡಂಬಡಿಕೆ ಮಾಡ್ಕೊಂಡ್ಮೇಲೆ ಇನ್ನೊಂದು ವಿಷಯವನ್ನ ನನ್ನ ದೇಹದಲ್ಲಿ ಬಿತ್ತೀನಿ, ನನ್ನ ಮೈಂಡಲ್ಲಿ ಬಿತ್ತೀನಿ, ಶರೀರ ಭಾವನ ವಿಷಯನ ಬಿತ್ತಿದ್ದೀನಿ ಅಂದ್ರೆ ಯೋಚನೆ ಮಾಡ್ರಿ, ಮೊದಲೇ ಇರುವಂತ ವಿಷಯದ ಜೊತೆಗೆ ನನ್ನ ಕೈಲಿ ಹೋರಾಡಕ್ಕಾಗ್ತಿಲ್ಲ. ಹೀಗೆ ನಾನು ಬಿತ್ತಿದ್ರೆ ಇದು ಅದು ಸೇರ್ಕೊಂಡ್ರೆ ಎಷ್ಟು ಬಲಿಷ್ಠವಾಗುತ್ತೆ ನನ್ನ ದೇಹ, ಅದ್ರ ಜೊತೆ ಹೇಗೆ ಹೋರಾಡ್ತೀನಿ ನಾನು? ಅದು ನೂತನ ಸೃಷ್ಟಿನೇ ನಾಶ ಮಾಡ್ಬಿಡುತ್ತೆ ಕ್ರಿಸ್ತನ ಪ್ರೀತಿಸರ ಸೊರೆ. ಅದರಿಂದ ದೇವರ ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ಯಾವ ರೀತಿ ನಾವು ಇದ್ದೀವಿ ಇವತ್ತು ನಮಗೆ ಸಿಕ್ಕಿರುವಂತ ಈ ಅವಕಾಶ, ಈ ಕೃಪೆನ ಕಂಪೇರ್ ಮಾಡಿದ್ರೆ ಮುಂದೊಂದು ದಿನ ನಾವೇನಾದ್ರೂ ಶರೀರ ಭಾವದ ಅನುಸರಿಸಿ ಸತ್ತೋಗ್ಬಿಟ್ರೆ, ಅಲ್ವಾ, ನಾವೇನಾಗ್ತೀವಿ ಗೊತ್ತಾ? ನಾವೇನಾಗ್ತೀವಿ ಅಂದ್ರೆ ಎಲ್ರಿಗೂ ಗಾದೆ ಮಾತಾಗ್ತೀವಿ. ಯಾವ ರೀತಿ ಗಾದೆ ಮಾತಾಗ್ತೀವಿ? ಎಂತ ಅವಕಾಶ ದೇವ್ರು ಕೊಟ್ರು, ಎಂತ ವಿಷಯನ ಕಳ್ಕೊಂಡ್ಬಿಟ್ರು, ಅಲ್ವಾ? ಈ ಲೋಕದ ಆಸೆಗಾಗಿ ಪರಲೋಕ ವಿಷಯನ ಕಳ್ಕೊಂಡ್ಬಿಟ್ರು, ಮಣ್ಣಿಗಾಗಿ ಮಾಣಿಕ್ಯವನ್ನ ಕಳ್ಕೊಂಡ್ಬಿಟ್ರು. ಆ ಒಂದು ಗಾದೆಗೆ ನಾವೆಲ್ಲ ಒಳಗಾಗ್ಬಿಡ್ತೀವಿ, ಅಲ್ವಾ? ಇಂಥ ಲೋಕದಲ್ಲಿ ನಾವು ಮಾತಾಡ್ಬೇಕಾದ್ರೆ, ಯೂದ ಪತ್ರಿಕೆಯಲ್ಲಿ ಬರಿಬೇಕಾದ್ರೆ ಮಾತಾಡ್ತೀವಿ, ದೂತರು ತಮ್ಮ ಆದಿಸ್ಥಾನವನ್ನ ಕಳ್ಕೊಂಡ ದೂತರು ಅಂತ ಮಾತಾಡ್ತೀವಿ. ಕಾಯಿನ್ ಮಾತಾಡ್ತೀವಿ, ಕಾಯಿನ್ ಏನ್ ಮಾಡ್ದ, ಒಂದೊತ್ತು ಕೂಲಿಗೋಸ್ಕರ ಬಿಟ್ಬಿಟ್ಟ ತನ್ನ ಶ್ರೇಷ್ಠ ಪುತ್ರ ಭಾಗನ ಮಾತಾಡ್ತೀವಿ. ಇದೇ ಲಿಸ್ಟ್ ಅಲ್ಲಿ ಯಾರು ಬಂದ್ಬಿಡ್ತೀವಿ? ನಾವು ಬರ್ತೀವಿ, ನಮ್ಮನ್ನ ಆಗ್ತಾರೆ. ನೋಡಿ, ಹಿಂಗೆ ಈ ಕ್ಯಾರೆಕ್ಟರ್ ಇದ್ದ ಜನ ನೋಡ್ರಿ, ಈ ತರ ಬದುಕಿದ್ರು ಒಂದ್ ವ್ಯಕ್ತಿ, ಈ ತರ ಮಾಡಿದ್ರು, ಈ ತರ ಒಂದು ಕವನ ಇದು ಅವಕಾಶ ಕೊಟ್ಟಿದ್ದೆ, ಹೀಗೆ ಕಳ್ಕೊಂಡ್ಬಿಟ್ರ ಆ ಒಂದು ಕರೆನ.
ನಾವ್ ಅದಕ್ಕೆ ಬರ್ತೀವಿ. ಇನ್ನೇನಿಲ್ಲ, ದೇವ್ರು ಯಾವಾಗಲೂ ಹೆಂಗ್ ಮಾಡ್ತಾರೆ ಗೊತ್ತಾ, ನಮ್ಮನ್ನ ಬದಲಾವಣೆ ಮಾಡ್ತಾರೆ. ನಾವು ಬದಲಾಗಿಲ್ವಾ, ನಮ್ಮನ್ನ ಇಟ್ಟು ಬೇರೆಯವ್ರಿಗೆ ಪಾಠ ಕಲಿಸ್ತಾರೆ. ಇಷ್ಟೇ ದೇವ್ರು ಮಾಡೋದು. ನಮ್ಮನ್ನ ಬದಲಾವಣೆ ಆಗಿ ದೇವ್ರ ಮಕ್ಳಾಗಿರಕ್ಕೆ ಇಷ್ಟಪಡ್ತಾರೆ. ಅವಾಗ ನಮ್ಮ ಪಾಪವೆಲ್ಲ ತೆಗ್ದಾಕ್ಬಿಡ್ತಾರೆ. ನಾವು ಬದಲಾವಣೆ ಆಗಲ್ಲ ಅಂದ್ರೆ ನಮ್ಮ ಪಾಪವನ್ನ ಎಲ್ರಿಗೂ ತೋರ್ಸ್ಕೊಟ್ಟು, ನೋಡ್ರಿ ನೀವ್ ಯಾರು ಈ ತರ ಆಗ್ಬೇಡ್ರಿ ಅಂತ ಪಾಠ ಕಲಿಸ್ತಾರೆ ಎಲ್ರಿಗೂ. ಅತ್ತನೇ ನಡೀತಾ ಇರೋದು ಇಲ್ಲಿವರೆಗೂ. ಇಸ್ರೇಲ್ ಜನ ಇಟ್ಟು ನಮ್ಗೆ ಪಾಠ ಕಲಿಸ್ತಾ ಇದ್ರಾ? ಇಸ್ರೇಲ್ ಜನ ಮಾಡಿದಂತ ತಪ್ಪು ನಮ್ಗೆ ತೋರಿಸ್ಕೊಡ್ತಾ ಇದ್ರಾ? ನಾವು ತಿದ್ದಿಲ್ಲ ಅಂದ್ರೆ ನಮ್ ತಪ್ಪನ್ನ ಇಡೀ ಲೋಕಕ್ಕೆ ತೋರಿಸ್ಕೊಟ್ಟು, ಇಂಥವ್ರು ಈ ರೀತಿ ಹಾಳಾದ್ರು ನೀವ್ ಹಾಳಾಗ್ಬೇಡ್ರಿ ಅಂತ ತೋರಿಸ್ಕೊಡ್ತಾರೆ. ಸಾಯ್ತೀವಿ ಕ್ರಿಸ್ತನ ಪ್ರೀತಿಯ ಸರಸರೇ. ಅದರಿಂದ ದೇವ್ರ ಮಕ್ಳು ಇಲ್ಲಿ ಮನಸ್ಸಲ್ಲಿ ಇಟ್ಕೊಬೇಕಾರಂತ ವಿಷಯ, ನಾವು ಶರೀರ ಭಾವನ ಅನುಸರಿಸಿದ ರೀತಿಯಲ್ಲಿ ಇರ್ಬೇಕು. ಅದಕ್ಕೆ ವಾಕ್ಯ ನೋಡ್ಬೇಕಾದ್ರೆ ತುಂಬಾ ಸ್ಪಷ್ಟವಾಗಿ ಮಾತಾಡ್ತೀನಿ. ಏನಪ್ಪ ಅಂದ್ರೆ, ಶರೀರ ಭಾವನ ಅನುಸರಿಸಿ ಬದುಕಿದ್ರೆ ಸಾಯುವುದು ನಿಶ್ಚಯ. ನೀವು ಪವಿತ್ರ ಆತ್ಮನಿಂದ ದೇಹದ ದುರಭ್ಯಾಸಗಳನ್ನ ನಾಶ ಮಾಡುವುದಾದ್ರೆ ಜೀವಿಸುವಿರಿ. ಪವಿತ್ರ ಆತ್ಮದಿಂದ ದೇಹದ ದುರಭ್ಯಾಸ ಅಲ್ವಾ? ನೋಡಿ, ಆ ಒಂದು ಪದಗಳನ್ನ ನೀವು ಅರ್ಥ ಮಾಡ್ಕೊಬೇಕಾದ್ರೆ, ನೀವು ಇದೇ ಒಂದು ವಿಷಯವನ್ನ ಇಂಗ್ಲಿಷ್ ಬೈಬಲ್ ಓದ್ಬೇಕಾದ್ರೆ ಯಾವ ರೀತಿ ಇದೆ ಅಂದ್ರೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆ KJV ಫಾರ್ ಇಫ್ ye live after the flesh you shall die, but if you through the spirit do mortify the deeds and the body of the body you shall live. ಅಂದ್ರೆ ಏನ್ ಅರ್ಥ ಇದ್ರ ಗೊತ್ತಾ? ನೀವು ಪವಿತ್ರಾತ್ಮದಿಂದ ದೇಹದ ದುರಭ್ಯಾಸಗಳನ್ನ ನಾಶ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ದುರಭ್ಯಾಸಗಳನ್ನ ನಾಶ ಮಾಡುವಂತ ಅಭ್ಯಾಸಗಳನ್ನ ಮಾಡ್ಕೊಳ್ಳಿ. ಅಭ್ಯಾಸ, ಪ್ರಾಕ್ಟೀಸ್ ಅಲ್ವಾ? ಯಾವುದೇ ವಿಷಯ ನಮ್ಮಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಬೆಳೆದಿದೆ ಅಂದ್ರೆ ಒಂದೇ ದಿನಕ್ಕೆ ಬೆಳೆದು ಬಂದಿಲ್ಲ. ಅದೆಲ್ಲ ಏನಾಗಿದೆ? ಅದೆಲ್ಲ ಪ್ರಾಕ್ಟೀಸ್ ಆಗಿದೆ, ಅಭ್ಯಾಸ ಮಾಡ್ಕೊಂಡಿದೀವಿ. ನಾವು ಕೂಡ ದೇವ್ರ ಮಕ್ಳು ಇವತ್ತು ಏನಿಲ್ಲ, ನಾವು ಒಂದು ಒಳ್ಳೆ ವಿಷಯನ ಬೆಳೆಸ್ಕೊಬೇಕಾದ್ರೆ ಒಂದೇ ದಿನಕ್ಕೆ ಬರಲ್ಲ. ಅಭ್ಯಾಸ, ಪ್ರಾಕ್ಟೀಸ್, ಸತತವಾದ ಪ್ರಯತ್ನ ಮಾಡ್ಬೇಕು. ಯಾವ ರೀತಿ ಸತತವಾದ ಪ್ರಯತ್ನ? ಒಂದು ಏನಂತ, ಒಂದು ಸ್ಪೋರ್ಟ್ಸ್ ಅಲ್ಲಿ ಒಂದು ವ್ಯಕ್ತಿ ಒಂದು ಪದಕವನ್ನ ಗೆಲ್ತಾನಂದ್ರೆ ಅವನು ಅವತ್ತೇ ದಿವಸ ಬಂದ ಆ ಪದಕವನ್ನ ಗೆದ್ದಿಲ್ಲ. ಇವತ್ತು ನಾವು ನೋಡುವಂತ ಏನೋ ಕ್ರಿಕೆಟ್ ಇದೀವಲ್ಲ, ಅವರೆಲ್ಲ ಅಷ್ಟರ ಮಟ್ಟಿಗೆ ಹೋಗ್ತಾರಂದ್ರೆ ಕಾರಣ ಏನಪ್ಪ ಅಂದ್ರೆ ಅವರ ಸತತ ಪ್ರಯತ್ನ. ಅದ್ರಲ್ಲಿ ಆ ಶ್ರೇಷ್ಠ ಸ್ಥಾನಕ್ಕೆ ಹೋಗ್ತಾರೆ. ಅವ್ರ ಭೂಮಿಯಲ್ಲಿ ಒಂದು ಉದ್ದೇಶಗಳನ್ನ, ಗುರಿನ ಇಟ್ಕೊಂಡು ಓಡಿದ್ದಾರೆ ಅಲ್ವಾ? ಅವ್ರ ಮುಂದೆ ಇರುವಂತ ಗುರಿಯಲ್ಲ ಕರೆಕ್ಟ್ ಆಗಿ ಓಡ್ತಾ ಇದಾರಪ್ಪ. ನಮ್ ಮುಂದೆ ಆತರ ಗುರಿ ಇದೆಯಾ? ನಮ್ ಮುಂದೆ ಆತರ ಗುರಿ. ನಮ್ಮಿಂದ ಇರುವಂತ ಗುರಿ ಏನು? ನಮ್ ಮುಂದೆ ಇರುವಂತ ಗುರಿ ಕ್ರಿಸ್ತನ ಸಾರೂಪ್ಯ. ಕ್ರಿಸ್ತನ ಸಾರೂಪ್ಯ ಬೆಳೆಯೋದಿಕ್ಕೆ ಕ್ರಿಸ್ತನಲ್ಲಿರುವಂತ ಗುಣಗಳು ಕ್ಷಣ ಮಾತ್ರದಲ್ಲಿ ಬೆಳೆಯುತ್ತಂದ್ರೆ ಇಲ್ಲ, ಪ್ರಯತ್ನ. ಮೊದಲನೇದಾಗಿ ನೋಡ್ರಿ, ಅದಕ್ಕೆ ಈ ಲೋಕದ ಎಕ್ಸಾಂಪಲ್ ನಮಗೆ ತುಂಬಾ ವಿಷಯ ಮುಖ್ಯ. ಒಬ್ಬ ಸ್ಪೋರ್ಟ್ಸ್ ಮ್ಯಾನ್, ಒಬ್ಬ ಒಂದು ಕ್ರೀಡೆಯಲ್ಲಿ ಆತನ ಉತ್ತೀರ್ಣರಾಗ್ಬೇಕಾದ್ರೆ ಆ ಕ್ರೀಡೆನ ಆತನ ಪ್ರೀತಿ ಮಾಡ್ಬೇಕು, ಲೈಕ್ ಮಾಡ್ಬೇಕು. ಇಷ್ಟವಿಲ್ಲದೆ ಇರುವಂತ ವಿಷಯದಲ್ಲಿ ಆತನು ಪದಕವನ್ನ ತಗೊಂಡ್ಬಿಡ್ತಾರ. ಒಂದು ಪೇಂಟಿಂಗ್ ಅಂತ ತಗೊಂಡ್ರೆ ಆ ಪೇಂಟಿಂಗ್ ಅಲ್ಲಿ ಯಾರು ತುಂಬಾ ಮೆಡಲ್ ತಗೊಳ್ತಾರೆ? ಪೇಂಟಿಂಗ್ ನ ಇಷ್ಟಪಡೋರು ಇರ್ಬೇಕು, ಪೇಂಟಿಂಗ್ ನ ಲೈಕ್ ಮಾಡ್ಬೇಕು. ಒಂದು ಹಾಡಂತ ತಗೊಂಡ್ರೆ ಹಾಡಲ್ಲಿ, ಸಂಗೀತದಲ್ಲಿ ಯಾರು ಶ್ರೇಷ್ಠ ಆಗ್ತಾರ ಸಂಗೀತವನ್ನ ಇಷ್ಟಪಡೋರಾಗಿರ್ಬೇಕು. ನಾವು ಕೂಡ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕು. ಮೊದಲು ಕ್ರಿಸ್ತನ ಇಷ್ಟಪಡ್ಬೇಕು, ಆತನ ಗುಣಗಳನ್ನ ಇಷ್ಟಪಡ್ಬೇಕು. ಆ ರೀತಿ ಗುಣಗಳಲ್ಲಿ ಇರ್ಬೇಕಂತ ಆಸೆ ಪಡ್ಬೇಕು ಅಲ್ವಾ? ಅವಾಗ ಪವಿತ್ರಾತ್ಮನ ಒಂದು ಆಲೋಚನೆ, ಸತ್ಯಗಳು ನಮ್ಗೆ ಸಿಗುತ್ತೆ ಅಲ್ವಾ? ಯಾವ ವಿಷಯದಲ್ಲಿ ಆ ವ್ಯಕ್ತಿ ಉತ್ತೀರ್ಣರಾಗ್ಬೇಕಂತ ಬಯಸ್ತಾನೋ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕಲೆ ಹಾಕ್ತಾನೆ, ಹುಡುಕ್ತಾನೆ. ಡ್ರಾಯಿಂಗ್ ಅಂದು, ಪೇಂಟಿಂಗ್ ಅಂದ್ರೆ ಪೇಂಟಿಂಗ್ ಹೆಂಗೆಲ್ಲ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಯಾವ ತರ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಇನ್ನು ನಾನು ಹೆಂಗ್ ಡೆವಲಪ್ ಮಾಡ್ಬೇಕು, ಈ ತರ ಯೋಚನೆ ಮಾಡ್ತಾನೆ. ಸಂಗೀತವನ್ನ ಕಲಿಯೋನು ಸಂಗೀತವನ್ನ ಯಾವ ತರ ಸ್ವರಗಳನ್ನ ಯೂಸ್ ಮಾಡ್ಬೇಕು, ಎಂತ ಸ್ವರಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಎಲ್ಲವನ್ನ ಏನ್ ಮಾಡ್ತಾನೆ? ಕಲಿತಾನೆ. ಯಾರ ಹತ್ರ ಕಲಿತಾರೆ? ಸ್ವತಃ ಕಲಿಯಕ್ಕಾಗಲ್ಲ, ಕಲಿಸ್ಕೊಳ್ಳೋರು ಯಾರಾದ್ರೂ ಇರ್ಬೇಕು. ನಮ್ಗೂ ಕೂಡ ಇದೆ ದೇವರ ಪವಿತ್ರಾತ್ಮ. ದೇವರ ಪವಿತ್ರಾತ್ಮ ಏನ್ ಮಾಡ್ತಾ ಇದೆ? ಕ್ರಿಸ್ತನ ಎಲ್ಲಾ ವಿಷಯಗಳನ್ನ ನಮ್ಗೆ ತಿಳಿಸ್ಕೊಡ್ತಾ ಇದೆಯಾ? ಖಂಡಿತ ತಿಳಿಸ್ಕೊಡುತ್ತೆ. ಝೂಮ್ ಮೀಟಿಂಗ್ ಮೂಲಕ ತಿಳಿಸ್ಕೊಡೋದಲ್ಲ. ನಿಮಗೆ ಆಸಕ್ತಿ ಇದ್ರೆ ಯಾವುದೇ ರೀತಿಯಲ್ಲಿ ಬೇಕಾದ್ರೆ ತಿಳಿಸ್ಕೊಡ್ತಾರೆ ಅಷ್ಟೇ. ನಿಮ್ಮ ಆಸಕ್ತಿ ಮೇರೆಗೆ ತಿಳಿಸ್ಕೊಡ್ತಾರೆ, ನೀವು ಅದನ್ನ ಪ್ರೀತಿ ಮಾಡೋ ಮೇರೆಗೆ ತಿಳಿಸ್ಕೊಡ್ತಾರೆ. ಕ್ರಿಸ್ತನ ಸರ್ವದಲ್ಲಿ ಹೇಗಾದ್ರೂ ಬೆಳಿಬೇಕನ್ನುವಂತ ಉದ್ದೇಶ ಮಾತ್ರ ನನಗಿದ್ರೆ ಅದ್ರ ಕಡೆಗೆ ಹೋಗ್ತೀನಿ ಅಲ್ವಾ? ಈ ಡಬಲ್ ಮೈಂಡ್ ಇದ್ರೆ ಕಷ್ಟ. ಏನೋ ಕ್ರಿಸ್ತನ ಸಾರೂಪ್ಯದಲ್ಲೂ ಬೆಳಿಬೇಕು, ಬೇರೆ ಗುಣಗಳನ್ನು ಬೆಳೆಸ್ಕೊಬೇಕು, ಬೇರೆ ಒಂದು ಟಾರ್ಗೆಟ್ ರೀಚ್ ಮಾಡ್ಬೇಕು, ಪ್ರಪಂಚದಲ್ಲೂ ಶ್ರೇಷ್ಠ ಮನುಷ್ಯನಾಗ್ಬೇಕು, ಅದನ್ನು ಎರಡು ಇಟ್ಕೊಂಡ್ರೆ ಆಗಲ್ಲ ಅಲ್ವಾ? ನಮ್ಗಿರುವಂತ ಬಿರುದು ಒಂದು, ಆ ಬಿರುದನ್ನ ಹೊಂದೋದಕ್ಕೆ ಏನಿದೆ ಅದನ್ನ ಹುಡ್ಕೊಂಡು ಹೋಗ್ಬೇಕಾಗಿದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಈ ರೀತಿ ಇರುವಂತ ವಿಷಯಗಳನ್ನ ಸತತವಾಗಿ ದೇವ್ರ ಮಕ್ಳು ಏನ್ ಮಾಡ್ಬೇಕಂದ್ರೆ ಅಭ್ಯಾಸವಾಗಿ ಮಾಡ್ಕೊಬೇಕು.
ಅಭ್ಯಾಸ ಅಂದ್ರೆ ಏನ್ ಕ್ರಿಸ್ತನ ಪ್ರೀತಿಯ ಸರಸರಿ? ಹೇಗೆ ಅಭ್ಯಾಸ ಮಾಡೋದು? ಕೋಪವನ್ನ ಬರುತ್ತೆ ಅಂದ್ರೆ ಕೋಪವನ್ನ ಬಿಟ್ಬಿಡ್ಬೇಕಂತ ಅಭ್ಯಾಸ ಮಾಡಕ್ಕಾಗುತ್ತಾ? ಅಲ್ಲ. ಕೋಪಕ್ಕೆ ವಿರುದ್ಧವಾದಂತ ವಿಷಯವನ್ನ ಪ್ರೀತಿ ಮಾಡ್ಬೇಕು. ಯಾವುದು ಕೋಪಕ್ಕೆ ವಿರುದ್ಧವಾದದ್ದು? ತಾಳ್ಮೆ. ತಾಳ್ಮೆ ಅಲ್ವಾ? ಕೋಪದಲ್ಲಿ 2 ಕೋಪ ಇದೆ, ನೀತಿಯಾದ ಕೋಪ, ಅನೀತಿಯಾದ ಕೋಪ. ಅದಕ್ಕೆ ಕೋಪನೇ ಪಡಬಾರ್ದು ಅಂತ ಹೇಳ್ತಾ ಇಲ್ಲ. ಆ ಅನೀತಿಯಾದ ಕೋಪವನ್ನ ಜಯಿಸ್ಬೇಕು ಅಲ್ವಾ? ಅನೀತಿಯಾದ ಕೋಪದ ಒಂದು ಬೇರೆ ಏನ್ ಗೊತ್ತಾ? ಅನೀತಿಯಾದಂತ ಕೋಪದ ಬೇರು ದ್ವೇಷ, ಹೊಟ್ಟೆ ಕಿಚ್ಚು, ಮತ್ಸರ್ಯ ಅಂತದಲ್ಲ. ಅನೀತಿಯಾದ ಕೋಪದ ಬೇರಾಗಿರುತ್ತೆ. ಅದನ್ನ ಹಾಗೆ ಮಾಡ್ಬೇಕು. ನೋಡ್ರಿ, ಎಷ್ಟೆಲ್ಲ ಇದೆ ಪ್ರಾಕ್ಟೀಸಸ್. ನೀವ್ ಹೇಳ್ಬೋದು, ನಾನು ಹೇಳ್ಬೋದು. ಇವಾಗ ನಾನು ನಿಮ್ಮ ಹತ್ರ ಹೇಳ್ತೀನಿ, ಬ್ರದರ್ಸ್ ಅಂಡ್ ಸಿಸ್ಟರ್, ನಾನು ನನ್ನ ಜೀವನದಲ್ಲಿ ಕೋಪನೇ ಪಟ್ಟಿಲ್ಲ ಗೊತ್ತಾ ನಿಮ್ಗೆ, ನನ್ ಕೋಪ ಅಂದ್ರೆ ಬರಲ್ಲ ಗೊತ್ತಾ, ಅಷ್ಟು ತಾಳ್ಮೆ ನಾನು ಅಂತ ನಾನು ಹೇಳ್ಬೋದು. ನೀವೇನೇನ್ ತಿಳ್ಕೊಂತೀರ ಗೊತ್ತಾ? ಬ್ರದರ್ಗೆ ಕೋಪ ಪಡುವಂತ ಸನ್ನಿವೇಶನ ಬರ್ಲಿಲ್ವೇನೋ. ಆ ಸನ್ನಿವೇಶದಲ್ಲಿ ಕೋಪ ತೋರಿಸ್ದಕ್ಕೆ ಇರ್ತೀನ, ಅದನ್ನ ಕಳಿಬೇಕು. ಕೋಪನನ್ನ ಎಬ್ಬಿಸುವಂತ ಒಂದು ಶೋಧನೆಗಳು ಬಂದಾಗ ನನ್ನಲ್ಲಿ ಎಂತ ಗುಣ ವ್ಯಕ್ತವಾಗುತ್ತೆ. ಅದಕ್ಕೆಲ್ಲ ಎಕ್ಸಾಂಪಲ್ ನಮ್ಗಿರೋದೇನು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್ ಬಿಟ್ರೆ ಬೇರೆ ಯಾವುದೇ ಎಕ್ಸಾಂಪಲ್ ಇಲ್ಲ. ನಮ್ಮ ಪವಿತ್ರಾತ್ಮ ನಮ್ಮನ್ನ ಎಲ್ಲಿ ನಡೆಸುತ್ತೆ ಅಂದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಸಕ್ಕೆ ನಡೆಸುತ್ತೆ. ಧರ್ಮಶಾಸ್ತ್ರ ಕ್ರಿಸ್ತನವರೆಗೂ ನಡೆಸ್ತು. ದೇವರ ಆತ್ಮ ಕ್ರಿಸ್ತನ ಹಾಗೆ ಬೆಳೆಯೋದಕ್ಕೆ ಏನ್ ಮಾಡ್ತಿದೆ? ನಮ್ಮನ್ನ ನಡೆಸ್ತಾ ಇದೆ. ಕರೆಕ್ಟಾ? ದೇವ್ರ ಮಕ್ಳು, ಇವತ್ತು ನಾವ್ ಎಷ್ಟರ ಮಟ್ಟಿಗೆ ಈ ವಿಷಯಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ? ನಮ್ಮ ಮುಂದೆ ನಮ್ಮ ಕನಸಿನಲ್ಲೂ ನಮ್ಮ ತನು ಮನಗಳಲ್ಲೂ ತುಂಬಿಕೊಂಡಿರುವಂತಹ ವ್ಯಕ್ತಿ ಯಾರು? ಆ ಏಕೈಕ ಒಂದು ವ್ಯಕ್ತಿ ಯಾರಿದ್ದಾರೆ? ಮೊದಲನೇ ಸ್ಥಾನವನ್ನು ಯಾರು ಕೊಟ್ಟಿದೀವಿ? ಯಾವಾಗ್ಲೂ ಅವ್ರ ನೆನೆಸ್ಕೊಂಡ್ರೆ ತುಂಬಾ ಸಂತೋಷ ಪಡುವಂತ ಆ ಒಂದು ವ್ಯಕ್ತಿ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನ್ ಇದ್ರಾ? ಇಲ್ಲ ಬೇರೆ ಯಾರಾದ್ರೂ ಇದ್ದಾರ? ಪರಿಶೀಲನೆ ಮಾಡೋದು ನಮ್ಮ ಕೆಲಸ. ಆತನೇ ಇದ್ರೆ ನಾವು ಆತನ ಯಾವ ರೀತಿ ಆಸೆ ಪಡ್ತೀವಿ ಅಂದ್ರೆ ಆತನ ಗುಣಗಳನ್ನ ಆಸೆ ಪಡ್ತೀವಿ ಅಲ್ವಾ? ಆತನ ಬೋಧೆಗಳನ್ನ ಆಸೆ ಪಡ್ತೀವಿ, ಪ್ರತಿಯೊಂದನ್ನ ಆಸೆ ಪಡ್ತೀವಿ. ಆಸೆ ಪಟ್ಟು ಏನ್ ಮಾಡ್ತೀವಿ? ಅದನ್ನ ಬೆಳೆಸ್ಕೊಳ್ಳಕ್ಕೆ ಯಾವಾಗ್ಲೂ ಇಷ್ಟಪಡ್ತೀವಿ. ಇಲ್ಲ, ನಾನು ಬೆಳೆಸ್ಕೊಳ್ತಿಲ್ಲ, ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಸ್ಕೊಳ್ತಿಲ್ಲ ಅಂದ್ರೆ ಏನ್ ಅರ್ಥ? ಏನಿರ್ಬೋದು? ನನ್ನ ಮನಸ್ಸಿನಲ್ಲಿ ಮೊದಲನೇ ಸ್ಥಾನ ಅವರಿಲ್ಲ. ಯಾರಿದ್ದಾರೆ? ಯಾರೋ ಇದ್ದಾರೆ. ಸಸ್ಪೆನ್ಸ್, ಹೈಲಿ ಸೀಕ್ರೆಟ್. ಅದು ಯಾರಿಗ್ ಮಾತ್ರ ಗೊತ್ತು? ದೇವ್ರ ಮಾತ್ರ ಗೊತ್ತು. ನಾನ್ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಏನಂತ ಮಾತಾಡ್ತೀನಿ? ನನ್ ಮನಸ್ಸಲ್ಲಿ ಯೇಸು ಕ್ರಿಸ್ತನ್ ಬಿಟ್ರೆ ಬೇರೆ ಯಾರು ಇಲ್ಲ ಅಂದ್ಬಿಟ್ಟು. ಹೌದಾ ಬ್ರದರ್? ನಿಮ್ ಮನಸ್ಸಲ್ಲಿ ಯೇಸು ಕ್ರಿಸ್ತನ್ ಇದ್ದಾರಾ? ಯೇಸು ಕ್ರಿಸ್ತ ಗುಣಗಳನ್ನ ತೋರಿಸಿಲ್ಲ ಅಂದ್ರೆ ಏನರ್ಥ? ಇಲ್ಲ, ನೀವು ಸುಳ್ಳು ಹೇಳ್ತಿದ್ರಾ. ನಿಮ್ ಮನಸ್ಸಲ್ಲಿ ಯೇಸು ಕ್ರಿಸ್ತ ಇಲ್ಲ, ಬೇರೆ ಯಾರೋ ಇದ್ದಾರೆ. ನಾನು ಯಾರಂತ ಹೇಳ್ತಾ ಇಲ್ಲ, ಕೊನೆಗೆ ಗೊತ್ತಾಗುತ್ತೆ ಅಲ್ವಾ ನನ್ ಮನಸ್ಸಲ್ಲಿ ಯಾರಿದ್ರು ಅಂತ. ಕ್ರಿಸ್ತನ ಪ್ರೀತಿಯ ಸರಸರೇ, ಇದೆಲ್ಲ ಇವತ್ತು ನಮ್ಗಿರುವಂತ ಕೊನೆಯ ಸಮಯದಲ್ಲಿ ನೋಡ್ರಿ, ನಮ್ಮನ್ನ ಡೈವರ್ಟ್ ಮಾಡೋದಕ್ಕೆ ಪ್ರಪಂಚ ಇವತ್ತಿದೆ. ಡೈವರ್ಷನ್ ಅಂದ್ರೇನು? ಕೆಲವೊಂದು ಟೈಮಲ್ಲಿ ಡೈವರ್ಷನ್ ಬಗ್ಗೆ ನೀವು ಮಾತಾಡಕ್ಕೆ ಒಂದು ಎಕ್ಸಾಂಪಲ್ ಇಲ್ಲ. ನಮ್ಮೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರೋದು, ನನಗೂ ಕೂಡ ಆಗಿರುತ್ತೆ. ನಮ್ಮೆಲ್ಲರಿಗೂ ಆಗಿರುವಂತ ಕಾಮನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೀನಿ. ನಾನು ಮೊಬೈಲ್ ತಗೊಂಡು ಯೂಟ್ಯೂಬ್ ಅಲ್ಲಿ ಒಂದು ಸಬ್ಜೆಕ್ಟ್ ಕೇಳಕ್ಕೆ ಹೋಗಿರ್ತೀನಿ. ಆದ್ರೆ ಕೊನೆಗೆ ನನಗೆ ಗೊತ್ತಿರಲ್ಲ, ಒಂದ್ 5 ನಿಮಿಷ ಆದ್ಮೇಲೆ ನಾನು ಸಬ್ಜೆಕ್ಟೇ ಕೇಳಿರಲ್ಲ. ಏನಾಗಿರುತ್ತೆ? ಎಲ್ಲೋ ಹೋಗಿ ಏನೋ ನೋಡ್ತಾ ಇರ್ತೀನಿ. ನನಗೆ ಆಮೇಲೆ ನಾನು ಏನಕ್ಕಪ್ಪ ಇಲ್ಲಿಗೆ ಬಂದೆ ಅನ್ಸ್ಬಿಟ್ಟು ರಿಟರ್ನ್ ಬರ್ತೀನಿ. ಸಿಸ್ಟರ್ ಮ್ಯೂಟ್ ಮಾಡ್ಕೊಳ್ರಿ ದಯವಿಟ್ಟು ಎಲ್ರು. ರಿಟರ್ನ್ ಬಂದ್ಮೇಲೆ ನನಗೆ ಅನ್ಸುತ್ತೆ, ನಾನು ನೋಡಕ್ ಹೋಗಿರೋಂತ ವಿಷಯ ಏನಪ್ಪಾ ಅಂದ್ರೆ ದೇವ್ರ ವಾಕ್ಯ ಕೇಳಕ್ ಹೋಗಿದ್ದೆ. ಆದ್ರೆ ನಾನು ಏನಕ್ಕೆ ಇದೆಲ್ಲ ಹೋದೆ ಅಂದ್ರೆ ಏನ್ ಕಾರಣ ಅಂದ್ರೆ ಸೈತಾನ ಕುತಂತ್ರ. ನೋಡ್ರಿ, ಮೊಬೈಲ್ ನಮ್ಗೆಲ್ಲ ಡೈವರ್ಷನ್ ಮಾಡ್ತಾ ಇರುತ್ತೆ. ಇದು ಅದು 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 ಯಾವ್ದೋ ಒಳ್ಳೆ ಮಾಹಿತಿ ಇರುತ್ತೆ, ಇದೇನೋ ಬಂತಲ್ಲ, ಹಿಂಗೆ ನೋಡಕ್ ಹೋಗಿ ಏನೇನ್ ಆಗ್ಬಿಟ್ಟಿರುತ್ತೆ. ಮತ್ತೆ ಅಲ್ಲಿಂದ ಬರೋದು ತುಂಬಾ ಕಷ್ಟ. ನಮ್ ಡೈವರ್ಷನ್ ಹಿಂಗೆ ನಮ್ಮ ಗುರಿನ, ನಮ್ಮ ದಿಕ್ಕನ್ನ ಬದಲಾಯಿಸೋದಿಕ್ಕೆ ಪ್ರಪಂಚದ ಪ್ರತಿ ಸಿಸ್ಟಮು ಇದೆ. ಪ್ರತಿ ಸಿಸ್ಟಮ್ ನೀವು ತಿಳ್ಕೊಂಬೇಡ್ರಿ ಅಲ್ವಾ? ನೀವು ರೋಡಲ್ಲಿ ಹೋಗ್ತಾ ಇದೀರಾ, ಒಂದ್ ವ್ಯಕ್ತಿ ನಡ್ಕೊಂಡ್ ಬರ್ತಾ ಇದ್ದಾನೆ, ಅವ್ನ್ ಪಾಡ್ಗೆ ಅವ್ನು ಹೋಗ್ತಾನೆ, ನಾನ್ ಪಾಡ್ಗೆ ನಾನು ಹೋಗ್ತೀನಿ ಅಂತ ನೀವು ತಿಳ್ಕೊಂಡಿರ್ತೀರಾ. ನಿಮ್ಗೆ ಗೊತ್ತಿರಲ್ಲ, ಜಾರ್ ಬಿದ್ದೋಗಿರ್ತೀರಾ. ಅವ್ನ್ ಬಾಳೆನ ತಿನ್ಬಿಟ್ಟು ಸಿಪ್ಪೆನ ಬಿಸಾಕ್ ಹೋಗಿರ್ತಾನೆ ಅಲ್ವಾ? ನೀವೇನ್ ತಿಳ್ಕೊಂಡಿರ್ತೀರ? ಅವ್ನ್ ಪಾಡಿಗೆ ಬಿಸಾಕ್ಬಿಟ್ಟು ಹೋಗಿದ್ದ ಅಂದ್ಬಿಟ್ಟು. ಇಲ್ಲ ಇಲ್ಲ ಇಲ್ಲ, ದೇವ್ರ ಮಕ್ಳಿಗೆ ಬರೋದೆಲ್ಲ ಪ್ಲಾನ್ಡೇ ಅಲ್ವಾ? ಆ ರೀತಿ ನಮ್ಮ ಮೇಲೆನೆ ಸೈತನ್ನ ಗುರಿ ಇರೋದು. ನಮ್ಮ ಮುಂದೆ ನಡೀತಿರೋಂಥ ವಿಷಯ ಎಲ್ಲ ಅದ್ರ ಪ್ರಕಾರ ನಡೀತಾ ಇದೆ ಅಂತಾನೆ ಕಾಣಿಸ್ಕೊಳ್ಪಡ್ತಾ ಇರೋದು. ಆದ್ರೆ ಅದೆಲ್ಲ ಕೂಡ ಉದ್ದೇಶ ನಿಮ್ಮನ್ನ ಇಟ್ಕೊಂಡೇ ಮಾಡ್ತಾ ಇರೋದು. ಆಯ್ತಾ? ನಿಮ್ಮನ್ನ ಬೀಳಿಸ್ಬೇಕು, ನಿಮ್ಮನ್ನ ದೇವ್ರ ದಾರಿಯಿಂದ ಬೀಳಿಸ್ಬೇಕಂದ್ರೆ ಸೈತನ್ ಏನ್ ಮಾಡ್ತಾನೆ ಗೊತ್ತಾ? ಏನ್ ಮಾಡ್ಬೋದು ಯೋಚನೆ ಮಾಡ್ರಿ. ಅಲ್ಟಿಮೇಟ್ ಆಗಿ ಏನ್ ಯೋಚನೆ ಮಾಡ್ಬೋದು? ಏನ್ ಮಾಡ್ಬೋದು ಪ್ಲಾನ್? ನಿಮ್ಮ ಒಂದು ಬೆಲೆಹೀನತೆ, ಒಂದು ಮೂವಿ ಫಿಲ್ಮ್ ನೋಡುವವರಾಗಿದ್ರೆ, ಒಂದು ಸೀರಿಯಲ್ ನೋಡೋರಾಗಿದ್ರೆ ನೀವು, ನಿಮ್ಮನ್ನ ಬೀಳ್ಸಕ್ ಬೇಕಾದ್ರೆ ಒಂದು ದೊಡ್ಡ ಒಂದು ಡೈರೆಕ್ಟರ್ನ ಇಟ್ಟು ಮೂವಿನ ಸೀರಿಯಲ್ನ ಕೂಡ ಕ್ರಿಯೇಟ್ ಮಾಡ್ತಾನೆ ಅವನು. ನಿಮ್ಮೊಬ್ಬರಿಗೋಸ್ಕರ ಈ ಕೆಲಸ ಮಾಡ್ತಾನೆ. ಕೋಟಿ ಅಲ್ಲ, ಕೋಟಿ ಖರ್ಚಾಗ್ಲಿ ಮಾಡ್ತಾನೆ.
ನಾವು ಬೇಕಾಗಿರೋದು ಅದೇ ಅಲ್ವಾ. ನಮ್ಮನ್ನ ಬೀಳ್ಸಕ್ಕೆ ಏನಿದೆ ಅಂದ್ಬಿಟ್ಟು ಲೋಕದ ಎಲ್ಲಾ ಶಕ್ತಿನ ಯೂಸ್ ಮಾಡ್ತಾನೆ ಸೈತಾನು. ಆದ್ರೆ ನಮ್ಮ ಮುಂದೆ ಹೆಂಗ್ ಕಾಣಿಸ್ಕೊಳುತ್ತೆ ಅದೆಲ್ಲ, ಅದು ಪಾಡಗದು ಹೋಗ್ತಿದೆ, ಅದನ್ನ ನಾನೇನೋ ಆಡಿತಿದ್ದೆ. ಆದ್ರೆ ಇದೆಲ್ಲ ನಮ್ಮನೆ ಕೇಂದ್ರೀಕೃತವಾಗಿ ಮಾಡಲ್ಪಡ್ತಿರೋಂಥ ವಿಷಯ. ಇವತ್ತು ದೇವರ ದೃಷ್ಟಿಯಲ್ಲೂ ಕೂಡ ಕೇಂದ್ರವಾಗಿ ಯಾರಿದ್ದಾರೆ, ಕೇಂದ್ರ ಭಾಗವಾಗಿ ಯಾರಿದ್ದಾರೆ ಇವತ್ತು? ಸಭೆನೇ ಇದೆಯಲ್ವಾ. ಸಭೆ ಓಟ ಓಡಿ ಮುಗಿಬೇಕಂತ ದೇವ್ರು ಕಾಯ್ತಾ ಇದಾರಲ್ವಾ. ಯಾಕೆ 4 ಚತುರ್ದಿಕ್ಕಗಳಿಂದ ಗಾಳಿನ ಹಿಡಿದಿಟ್ಟಿದ್ದಾರೆ ಒಂದ್ ಕಡೆ. ಚತುರ್ದಿಕ್ಕಿನ ಗಾಳಿಗಳ ಬಗ್ಗೆ ನಾವು ಪ್ರಕಟಣೆ ಓದ್ತೀವಿ. ಅಂದ್ರೆ ಈ ಲೋಕದಲ್ಲಿ ಬರುವಂತ ಮಹಾಸಂಕಟ ಬರ್ದೇ ಇರೋ ರೀತಿಯಲ್ಲಿ ತಡೀತಾ ಇದಾರೆ ಒಂದ್ ಕಡೆ. ಪರಿಶುದ್ಧವಂತರ ಹಣೆಯಲ್ಲಿ ಮುದ್ರೆ ಹಾಕೋರ್ಗೆ ಬರ್ಬಾರ್ದಂತ ಇದಾರೆ. ಅಂದ್ರೆ ಸಭೆ ಸೆಲೆಕ್ಷನ್ ಆಗೋರ್ಗು ಏನು ಮಾಡ್ಬೇಡ್ರಿ, ದಯವಿಟ್ಟು ವೇಟ್ ಮಾಡ್ರಿ. ದೇವರ ಗುರಿ ನಮ್ಮನ್ನ ಸೆಲೆಕ್ಟ್ ಮಾಡ್ಬೇಕು, ನಮ್ಮನ್ನ ಕರಿಬೇಕು ಅಲ್ವಾ. ನಮ್ಗೆ ಏನ್ ಅನ್ಸುತ್ತಂದ್ರೆ ಕೆಲವೊಂದ್ ಟೈಮಲ್ಲಿ ಈ ದೇವರ ಸತ್ಯ ಕೃಪೆಯನ್ನೆಲ್ಲ ತಿಳ್ಕೊಂಡ್ರೆ ಕಪ್ಪೆ ಬಾವಿಯಲ್ಲಿರೋ ರೀತಿಯಲ್ಲಿ ಇದ್ಬಿಡ್ತೀವಿ ನಾವು. ಕಪ್ಪೆ ಬಾವಿಯಲ್ಲಿರೋದಂದ್ರೇನು? ಕಪ್ಪೆಗೆ ಬಾವಿಲಿ ಇದ್ವರೆಗೂ ಏನ್ ಅನ್ಕೊಳ್ತಾ ಗೊತ್ತಾ, ಇದೇ ಪ್ರಪಂಚ, ಇದ್ ಬಿಟ್ರೆ ಬೇರೆ ಪ್ರಪಂಚ ಇಲ್ಲ ಅಂದ್ಬಿಟ್ಟು. ಇಷ್ಟೇ ಪ್ರಪಂಚ ಇರೋದು, ಇದ್ರೊಳಗೆ ನಾನು ಇರ್ಬೇಕು, ಇದ್ ಬಿಟ್ರೆ ಏನೂ ಇಲ್ಲ ಪ್ರಪಂಚದಲ್ಲಿ ಅಂದ್ಬಿಟ್ಟು. ಯಾವಾಗ್ಲೂ ಮಳೆಗಿಲೆ ಬಂದು ಬಾವಿ ತುಂಬಿ ಈಚೆ ಬಂದ್ರೆ ಕಪ್ಪೆ ಗೊತ್ತಾಗುತ್ತೆ ಪ್ರಪಂಚ ಎಷ್ಟು ದೊಡ್ಡದಿದೆ ಅಂದ್ಬಿಟ್ಟು. ಏನಕ್ಕೆ ವಿಷಯ ಹೇಳ್ತಾ ಇದ್ದೇನೆ ಗೊತ್ತಾ? ನಾವು ತಿಳ್ಕೊಂಡಿರೋ ಸತ್ಯಕ್ಕಿಂತ ದೇವ್ರ ಪ್ಲಾನ್ ತುಂಬಾ ದೊಡ್ಡದಾಗಿದೆ. ನಮ್ಮ ಮೇಲೆ ಇರುವಂತ ದೇವ್ರ ಗುರಿ, ಉದ್ದೇಶ, ಫ್ಯೂಚರ್ ಪ್ಲಾನ್ ತುಂಬಾ ದೊಡ್ಡದಾಗಿದೆ. ನಾವೇನ್ ತಿಳ್ಕೊಂಡಿದೀವಿ ಇಷ್ಟೇ ಅಂತ. ಸರಿರೆ ದೇವರು ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ ಯೋಜನೆನ ಸ್ವಲ್ಪ ಗಮನಿಸಿ ನೋಡ್ರಿ ಅಲ್ವಾ. ನಾವು ಪವಿತ್ರಾತ್ಮ ದೇಹದ ದುರಭ್ಯಾಸಗಳನ್ನ ನಾಶ ಮಾಡೋದೇ ನಮ್ ಸಮಯ ಇರೋದು ಈಗ. ಅದನ್ನ ಬಿಟ್ರೆ ಬೇರೆ ಏನು ಸಮಯ ಇಲ್ಲ. ಎಷ್ಟ್ರ ಮಟ್ಟಿಗೆ ದುರಭ್ಯಾಸನ ನಾಶ ಮಾಡ್ತಿದ್ವಿ ಅಂದ್ಬಿಟ್ಟೆ ನಮ್ಮ ನಿತ್ಯತೆ ಸೆಲೆಕ್ಷನ್ಸ್ ಆಗುತ್ತೆ. ನಮ್ಮ ಶರೀರವನ್ನ ಎಷ್ಟು ಮಟ್ಟಿಗೆ ನಾವು ಹೋರಾಡಿ ಜಯಿಸಿದೀವಿ ಅನ್ನೋದೇ ನಾವು ಜಯಶಾಲಿಗಿಲ್ಲ, ಇಲ್ಲ ಸೋತೋಗಿರೋರ ಅಂತ ನಿರ್ಧಾರವಾಗುತ್ತೆ. ಆಗಿರ್ಬೇಕಾದ್ರೆ ಇರುವಂತಹ ಸಮಯದಲ್ಲಿ ನಾವು ಜಯಶಾಲಿಗಳಾಗೋದಿಕ್ಕೆ ಎಷ್ಟು ಮಟ್ಟಿಗೆ ಓಡಾಡ್ತಾ ಇದೀವಿ, ತುಂಬಾ ಮುಖ್ಯವಾದಂತ ವಿಷಯ. ದೇವ್ರ ಮಕ್ಕಳು ಅದನ್ನ ಯಾವಾಗ್ಲೂ ನೆನಪಿಟ್ಕೊಬೇಕಾಗುತ್ತೆ. ನಮ್ಮ ಗುರಿ, ನಮ್ಮ ಉದ್ದೇಶ ಇದು ಮಾತ್ರವಿರ್ಬೇಕು. ಈ ರೀತಿ ಒಂದು ಮನೋಭಾವನೆ ಇದ್ದಾಗ ದೇವರು ಅದಕ್ಕೆ ಬೇಕಾದಂತ ಶಕ್ತಿನ ನಮ್ಗೆ ಕೊಟ್ಟೆ ಕೊಡ್ತಾರೆ. ಯಾವ ರೀತಿ ಮನೋಭಾವನೆ? ದೇವರೇ, ನಾನು ಶರೀರ ಭಾವನ ಜಯಿಸ್ಬೇಕು, ಅದಕ್ಕೋಸ್ಕರ ಓಡಾಡ್ತೀನಿ, ನಾನು ಬಲಹೀನನಾಗಿದ್ದೀನಿ, ನಾನು ಜಯಿಸಕ್ಕೆ ಬಲ ಕೊಡ್ರಿ. ಅದು ದೇವ್ರ ಹತ್ರ ಕೇಳಿದಾಗ ದೇವ್ರ ಏನ್ ಮಾಡ್ತಾರೆ? ಖಂಡಿತವಾಗ್ಲು ಆ ಬಲವನ್ನ ನಮ್ಗೆ ಕೊಟ್ಟೆ ಕೊಡ್ತಾರೆ ಅಲ್ವಾ. ಸೊ ಮುಂದಿನ ವಾಕ್ಯವನ್ನು ಓದೋಣ. ರೋಮಪುರದವರಿಗೆ 8ನೇ ಅಧ್ಯಾಯ 14ನೇ ವಾಕ್ಯ. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಮಾತನ್ನ ನಾವ್ ಎಲ್ಲಾದ್ರೂ ಏನ್ ಮಾಡೋಣ, ನೋಡಿ ಕೆಲವೊಂದ್ ಟೈಮಲ್ಲಿ ಏನ್ ಅನ್ಸ್ಬಿಡುತ್ತೆ ಗೊತ್ತಾ, ನಮ್ಗೆ ತುಂಬಾ ಅಮೂಲ್ಯವಾದಂತ ಮಾತು, ತುಂಬಾ ಏನು ಇಲ್ಲ ಅನ್ಸ್ಬಿಡುತ್ತೆ ನಮ್ಗೆ. ಆ ವಾಕ್ಯಕ್ಕೆ ನಾವು ಅಷ್ಟೊಂದು ಇಂಪಾರ್ಟೆನ್ಸೇ ಕೊಡಲ್ಲ. ಯಾರು ದೇವರ ಆತ್ಮದಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಈ ವಾಕ್ಯನ ಸ್ವಲ್ಪ ಉಲ್ಟಾ ಓದ್ ನೋಡ್ರಿ. ನಾವು ಖಂಡಿತ ದೇವರ ಮಕ್ಕಳಾಗಿದ್ರೆ ದೇವರ ಆತ್ಮದಿಂದ ನಡೆಸಲ್ಪಡ್ತೀವಿ. ಅಂದ್ರೆ ದೇವರ ಮಕ್ಕಳಾಗುವಂತ ಒಂದು ಆಸೆ ಆಕಾಂಕ್ಷವನ್ನ ದೇವರೇ ನಮ್ಮ ಮನಸ್ಸಲ್ಲಿ ಬಿತ್ತಿರೋದು. ನಮ್ಗಂತೂ ಗೊತ್ತಿಲ್ಲ. ನಮ್ಗೇನ್ ಗೊತ್ತಿತ್ತಾ? ನಾವು ಹಿಂದಿನ ಕಾಲದಲ್ಲಿ ಹೇಗಿದ್ವಿ? ಈ ಲೋಕದ ಆಚಾರದ ಪ್ರಕಾರವಾಗಿ ಲೋಕದ ದುರಾತ್ಮಗಳ ಪ್ರಕಾರವಾಗಿ ನಡ್ಕೊಂಡ್ ಬರ್ತಾ ಇದ್ವಿ. ನಮ್ಗೆ ದೇವ್ರ ಮಕ್ಕಳು ಅಂತ ಮಾಹಿತಿ ಕೊಟ್ಟಿದ್ಯಾರು? ದೇವ್ರ ಮಕ್ಳು ಅಂದ್ರೆ ಹೆಂಗಿರ್ತಾರೆ ಏನಂತ ಒಂದು ಪೂರ್ತಿ ಇನ್ಫಾರ್ಮೇಶನ್ ನಮ್ಗೆ ಕೊಟ್ಟಿದ್ಯಾರು? ಹೆಂಗ್ ಗೊತ್ತಾಯ್ತು ನಮ್ಗೆ? ದೇವರೇ ತಿಳಿಸಿದ್ರು. ನೋಡ್ರಿ, ನನಗೆ ನೀವು ಮಕ್ಳಾಗಿರ್ಬೇಕಂತ ಆಸೆ ಪಡ್ತೀನಿ. ನನ್ ಮಕ್ಳು ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ನೋಡ್ರಿ, ಇದೆಲ್ಲ ವಿಷಯ ಇದೆ. ಏಸು ಕ್ರಿಸ್ತರು ನೋಡ್ರಿ, ಅವ್ರು ಕೂಡ ನನ್ನ ಮಗನೇ. ಅವ್ರಿಗೆ ಏನೆಲ್ಲ ಮಾಡಿದೀನಿ ನೋಡ್ರಿ. ಅವ್ರು ಯಾವ ಸ್ಥಾನದಲ್ಲಿ ಇದ್ರು ನೋಡ್ರಿ. ಅವ್ರು ನನಗೆ ಶ್ರೇಷ್ಠ ಮಗನಾಗಿದ್ರು. ತನ್ನನ್ನ ಬರಿದು ಮಾಡ್ಕೊಂಡಿದ್ರು, ಈ ಭೂಮಿಗೆ ಬಂದು ತನ್ನೇ ಶಿಲುಬೆಯಲ್ಲಿ ಮರಣ ಹೊಂದಿದ್ರು. ಅವ್ರಿಗೆ ನಾನು ಎಂತ ಒಂದು ರಿವಾರ್ಡ್ ಕೊಟ್ಟಿದ್ದೀನಿ ಅಂತ ಸ್ವಲ್ಪ ನೋಡಿದ್ರಾ? ನೀವು ಹಂಗೇ ಇರ್ಬೇಕಂತ ನಾನು ತುಂಬಾ ಆಸೆ ಪಡ್ತಾ ಇದ್ದೀನಿ. ಸ್ವಲ್ಪ ಇದೆ ಸಹೋದರರೇ. ಅದಕ್ಕೆ ದೇವ್ರ ಏನ್ ಮಾಡಿದಾರೆ ಅಂದ್ರೆ, ನಮ್ಮನ್ನ ದೇವರ ಮಕ್ಕಳಾಗಿರೋದಕ್ಕೆ ದೇವ್ರು ನಮ್ಮನ್ನ ಕರೆದಿದ್ದಾರೆ. ನಮ್ಮನ್ನ ದೇವ್ರ ಮಕ್ಕಳು ಅನ್ಕೊಳ್ಳೋದ್ರಲ್ಲಿ ತುಂಬಾ ಸಂತೋಷ ಪಡ್ತಾ ಇದಾರೆ ಅಲ್ವಾ. ಆ ಸಂತೋಷ ಏನ್ಬಿಟ್ಟು ನಮ್ಗೂ ಕೂಡ ಇರ್ಬೇಕು. ನಾವು ದೇವ್ರ ಮಕ್ಕಳು ಅನ್ನೋದ್ರಲ್ಲಿ ತುಂಬಾ ಸಂತೋಷ ಇರ್ಬೇಕು. ಆದ್ರೆ ಸಂಪೂರ್ಣವಾಗಿ ಆ ಸಂತೋಷ ನಮ್ಗೆ ಯಾವಾಗ ಸಿಗುತ್ತೆ ಗೊತ್ತಾ? ನಿಜವಾಗ್ಲೂ ನಾವು ದೇವ್ರ ಮಕ್ಕಳಾದಾಗ ಅಲ್ವಾ. ನಮ್ಮ ಮಕ್ಳ ಬಗ್ಗೆ ನಾವೇನಂತ ತಿಳ್ಕೊಂಡಿದೀವಿ? ಪ್ರತಿಯೊಬ್ಬ ಪೇರೆಂಟ್ಸ್ಗೂ ದೇವ್ರ ಮಕ್ಳ ಬಗ್ಗೆ ಕನಸುಗಳಿದ್ಯಾ? ಯಾವ ಪೇರೆಂಟ್ಸ್ ಮಕ್ಕಳು ತಪ್ಪಾಗೋಗ್ಬೇಕು, ನನ್ ಮಗ ಕಳ್ಳನಾಗ್ಬೇಕು, ನನ್ ಮಗ ಕೆಟ್ಟವರಾಗ್ಬೇಕು ಅಲ್ವಾ,
ಆ ರೀತಿ ಯಾವ್ದಾದ್ರು ಮಕ್ಕಳನ್ನ ಯೋಚನೆ ಮಾಡಿದೀರಾ? ನಿಮ್ ಮಕ್ಕಳ ಬಗ್ಗೆ ಏನ್ ಕನಸಿಟ್ಕೊಂಡಿದೀರಾ? ಒಳ್ಳೆಯವರಾಗ್ಬೇಕು, ಜೀವನದಲ್ಲಿ ಒಳ್ಳೇದ್ ಬರ್ಬೇಕು, ಈ ಪ್ರಪಂಚದ ಒಳ್ಳೆ ವ್ಯಕ್ತಿಯಾಗಿ ಬದುಕ್ಬೇಕು, ಏನೇನೋ ಕನಸುಗಳು. ಒಟ್ನಲ್ಲಿ ಎಂತ ಕೆಟ್ಟವರಾಗಿದೆ ತನ್ನ ಮಕ್ಳ ಬಗ್ಗೆ ಏನೋ ತಿಳ್ಕೊಂಡಿರ್ತಾರೆ, ಒಳ್ಳೆ ವಿಷಯ ತಿಳ್ಕೊಂಡಿರ್ತಾರೆ ತಾನೆ. ನಮ್ಮ ತಂದೆಗೂ ಇರುವಂತ ಒಂದು ಆಸೆ ಇದೆ ಗೊತ್ತಾ? ನಾವು ದೇವ್ರ ಮಕ್ಕಳಾಗಿರ್ಬೇಕಂತ ಆಸೆ ಪಡ್ತಾ ಇದ್ದಾರೆ. ಕರೆಕ್ಟಾ? ನಿಮ್ಮ ಮಕ್ಕಳು ನಿಮ್ಮ ತಂದೆ ತಾಯಿರ ಆಸೆ ಏನಂತ ತಿಳಿದು ಒಂದಲ್ಲ ಒಂದು ದಿನ ನಿಮ್ಮ ಆಸೆಯಂತೆ ಅವ್ರು ಅದನ್ನ ಮಾಡಿ ಮುಗಿಸಿದ್ರೆ, ನೀವು ಬಯಸಿದಂತೆ ನಿಮ್ಮ ಮಕ್ಕಳು ಅದನ್ನ ಮಾಡಿ ಮುಗಿಸೋರಾಗಿದ್ರೆ, ಅದಕ್ಕಿಂತ ದೊಡ್ಡ ಸಂತೋಷ ನಿಮ್ಗೆ ಏನಾದ್ರು ಇರುತ್ತಾ ಲೈಫಲ್ಲಿ? ಅಲ್ವಾ? ಯೋಚನೆ ಮಾಡ್ರಿ. ನಾವು ಅನೀತಿಯುಳ್ಳ ತಂದೆ ತಾಯಿಂದ್ರು ದೇವರು ಏನ್ ಆಸೆ ಪಡ್ತಾ ಇದ್ರು ಗೊತ್ತಾ? ನಮ್ಗೆ ನನ್ ಮಕ್ಳಾಗಿರ್ರಿ ಅಂತ ಆಸೆ ಪಡ್ತಾ ಇದ್ದಾರೆ. ನಿಜವಾಗ್ಲೂ ದೇವ್ರ ಮಕ್ಳಾಗ್ಬಿಡ್ತೀವಿ ಅಂತ ಇಟ್ಕೊಳ್ಳಿ, ಅದಕ್ಕಿಂತ ದೇವ್ರನ್ನ ಬೇರೆ ರೀತಿ ಸಂತೋಷ ಪಡ್ಸಕ್ಕಾಗುತ್ತಾ? ದೇವ್ರು ನಮ್ಗೆ ಕೊಟ್ಟಿರುವಂತ ಇಷ್ಟು ದೊಡ್ಡ ಉಪಕಾರಕ್ಕೆ, ಇಷ್ಟು ದೊಡ್ಡ ತ್ಯಾಗಕ್ಕೆ ನಮ್ ಕೈಲಿಂದ ಮಾಡಕ್ ಸಾಧ್ಯತೆ ಇರುವಂತ ಒಂದು ವಿಷಯ ಇದೆ. ಏನಪ್ಪಾ ಅಂದ್ರೆ ದೇವರ ಮಕ್ಕಳಾಗಿ ತೋರ್ಸೋದು. ಅವ್ರ ಬಾಯಿಂದ ನನ್ನ ಮಗನೇ, ನನ್ನ ಮಗಳೇ ಅಂತ ಕರೆದು ಬಿಟ್ರೆ ಅದಕ್ಕಿಂತ ದೊಡ್ಡ ವಿಷಯ ಯಾವುದಿಲ್ಲ ಕ್ರಿಸ್ತನ ಪ್ರಿಯ ಸರ್. ಯೇಸು ಕ್ರಿಸ್ತನ ದೇವ್ರ ತಂದೆಯರು ಎಷ್ಟು ಸರಿ ಕರೆದಿದ್ರು, ಈತ ನನ್ನ ಪ್ರಿಯನಾದ ನನ್ನ ಮಗನು, ಈತ ನಾನು ಮೆಚ್ಚುಗೆ ಆಗಿದ್ದೀನಿ. ಅದೆಲ್ಲ ಯಾವಾಗ ಕರೆದ್ರು ಗೊತ್ತಾ? ಬಲವಂತವಾಗಿ ಹೇಳಿ ಮಾಡಿಸಿದ ಕರೆದಿಲ್ಲ, ಮನಪೂರ್ವವಾಗಿ ಯೇಸು ಕ್ರಿಸ್ತ ಮಾಡಿದ ಕರೆದ್ರು. ಯೇಸು ಕ್ರಿಸ್ತನಿಗೆ ಯಾವಾಗ್ಲೂ ಕೂಡ ಏನಿಲ್ಲ, ದೂತರ ಸ್ಥಾನವನ್ನು ಬಿಟ್ಟು ಬರ್ಬೇಕ ನಿರ್ಬಂಧ ಇರ್ಲಿಲ್ಲ. ಆದ್ರೆ ಮನಪೂರ್ವಕವಾಗಿ ಬಿಟ್ಟು ಬಂದ್ರು. ಮನಪೂರ್ವಕ ಬಿಟ್ಟು ಬಂದ್ಮೇಲೆ ಇಡೀ ಪ್ರಪಂಚಕ್ಕೆ ಆತನೇ ರಾಜನಾಗಿರುವಂತ ಅಧಿಕಾರ ಯೇಸು ಕ್ರಿಸ್ತನಿಗಿತ್ತು, ಸೈತನ ಲೋಕದ ರಾಜ್ಯವನ್ನು ಕೊಡ್ಬೇಕಾದ್ರೆ. ಆದ್ರೆ ಏನ್ ಮಾಡಿದ್ರು? ಅದನ್ನ ಬಿಟ್ಕೊಟ್ಬಿಟ್ಟಿದ್ರು ಅಲ್ವಾ? ಸೈತನ್ ಯಾಕೆ ಯೇಸು ಕ್ರಿಸ್ತನ ರಾಜ್ಯವನ್ನು ಕೊಡ್ತಾನೆ? ಯೇಸು ಕ್ರಿಸ್ತ ದೀಕ್ಷಾಸ್ನಾನ ತಗೋಳಕ್ ಮೊದಲುವರೆಗೂ ಈ ಲೋಕದ ರಾಜ್ಯಗಳೆಲ್ಲ ಯಾರಿಗೆ ಸ್ವಂತವಾಗಿತ್ತು ಅಂದ್ರೆ ಯೇಸು ಕ್ರಿಸ್ತನಿಗೆ ಸ್ವಂತವಾಗ್ಬೇಕಾಗಿತ್ತು. 35 ಆದ್ಮೇಲೆ ಆ ಲೋಕದ ರಾಜ್ಯ ಎಲ್ಲ ಅವ್ರಿಗೆ ಹೋಗ್ಬೇಕಾಗಿತ್ತು, ಯಾಕಂದ್ರೆ ಅವರೊಬ್ಬರೇ ಪರಿಪೂರ್ಣವಾದಂತ ವ್ಯಕ್ತಿ. ಆದಮ ನಂತರ ಯಾರು ಇರ್ಲಿಲ್ಲ. ಆದ್ರೆ 30 ವಯಸ್ಸಿನಲ್ಲಿ ಆದ್ಮೇಲೆ ಯೇಸು ಕ್ರಿಸ್ತ ಇಡೀ ಲೋಕವನ್ನ ಆಳ್ವಿಕೆ ಮಾಡಕ್ ಹೋಗ್ತಾರೆ. ಒಬ್ಬ ಪರಿಪೂರ್ಣವಾದ ವ್ಯಕ್ತಿಗೆ ಈ ಪ್ರಪಂಚ, ಈ ದೇಶ ಲೋಕ ಕೊಡಲ್ಪಟ್ಟಿದೆ ಅಂತ ಆಳ್ವಿಕೆ ಮಾಡಕ್ ಹೋಗ್ತಾರೆ, ಜವಾಬ್ದಾರಿನ ತಗೊಳ್ತಾರೆ ಅಂತ ನೋಡಿದ್ರೆ ಏನ್ ಮಾಡಿದ್ರು? ಲೈಫೇ ಬೇಡ ಅಂತ ಯೋರ್ದನ್ ನದಿಲಿ ಒಪ್ಪಿಸ್ಕೊಬಿಟ್ರು. ಯೋಚನೆ ಮಾಡ್ರಿ. ಸೈತನ್ಗೆ ತುಂಬಾ ಕೋಪ ಬಂದ್ಬಿಡ್ತು. ತಗೊಳಪ್ಪ, ಪ್ರಪಂಚ ಎಲ್ಲ ನಿನ್ಗೆ, ನಿಂದೆ, ಬಾ ಅಂತ ಹೇಳ್ಬೇಕಾದ್ರೆ ಯಾಕೆ ಬೇಡ ಅಂತ ಹೇಳ್ತಾ ಇದೀಯಾ? ಆದ್ರೆ ದೇವ್ರ ಸಂತೋಷವಾಗಿದ್ದೇನೋ? ಇಡೀ ಲೋಕಕ್ಕೆ ನಾನು ರಾಜನಾಗೋಕ್ಕಿಂತ ದೇವರಿಗೆ ಮಗನಾಗಿರ್ಬೇಕಂತ ಯೇಸು ಕ್ರಿಸ್ತನ ಆಸೆ ಪಟ್ರು ನೋಡ್ರಿ. ಅದೇ ರೀತಿ ಸಂತೋಷವಾಗಿದ್ದ ದೇವರಿಗೆ. ಯೇಸು ಕ್ರಿಸ್ತನ ಮೈಂಡಲ್ಲಿ ಯಾವಾಗ್ಲೂ ಏನಿರ್ಲಿಲ್ಲ, ಇಡೀ ಪ್ರಪಂಚಕ್ಕೆ ನಾನು ರಾಜ ಆಗ್ಬೇಕಂತ ಆಸೆ ಇರ್ಲಿಲ್ಲ. ಎಲ್ರು ನಾನು ಹೊಗಳ್ಬೇಕು, ನಾನೇ ಇಡೀ ಲೋಕದ ಸೃಷ್ಟಿಕರ್ತ ಅಂತ ಹೇಳ್ಕೊಳೋದು ನಂಗೆ ಯೇಸು ಕ್ರಿಸ್ತನಿಗೆ ಆಸೆ ಇರ್ಲಿಲ್ಲ. ನನ್ನ ತಂದೆ ಮಗ ಅನ್ನುವಂತ ಒಂದು ಹೆಸರಿಗಿಂತ ದೊಡ್ಡ ಸ್ಥಾನ ಯಾವುದಿಲ್ಲ. ಯಾವಾಗ್ಲೂ ನನ್ನ ತಂದೆ ಮಗನಾಗಿರ್ಬೇಕು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಎಂತ ಸ್ಥಾನವನ್ನ, ಅದರ ಬೆಲೆ ಎಷ್ಟಂತ ಗೊತ್ತಿದ್ರೆ ಯೇಸು ಕ್ರಿಸ್ತನಿಗೆ ಎಲ್ಲವನ್ನ ಬಿಟ್ಟಿರ್ಬೋದು. ಏನಕ್ಕೋಸ್ಕರ? ದೇವರ ಮಗನಾಗಿರ್ಬೇಕಂತ ಒಂದೇ ಒಂದು ವಿಷಯಕ್ಕೋಸ್ಕರ ಏನ್ ಬೇಕಾದ್ರೆ ಬಿಡಕ್ ರೆಡಿ. ಆ ರೀತಿ ತ್ಯಾಗ ಮಾಡಿ ಬರ್ತವೆ ಅಲ್ವಾ? ನೋಡ್ರಿ, ದೀಕ್ಷಾ ಸ್ನಾನದಲ್ಲಿ ಹೇಳಿದ್ರು ದೇವ್ರು, ಈತನು ನನ್ನ ಪ್ರಿಯ ಮಗನು, ಈತನಲ್ಲಿ ನಾನು ಮೆಚ್ಚುಗೆ ಆಗಿದ್ದೀನಿ. ಆ ತ್ಯಾಗ ವಾಲಂಟ್ರಿಯಾಗಿ ಮಾಡುವಂತ ಸ್ಯಾಕ್ರಿಫೈಸ್ ದೇವ್ರನ್ನ ಸಂತೋಷ ಪಡಿಸುತ್ತೆ. ನಾವು ಕೂಡ ಇವತ್ತು ಹಾಗೆ ಕರೆಯಲ್ಪಟ್ಟಿದ್ದೀವಿ. ದೇವರಿಗೆ ನಮ್ಮನ್ನ ಸಂಪೂರ್ಣವಾಗಿ ಕೊಡೋದ್ರಲ್ಲಿ ದೇವ್ರು ಸಂತೋಷವಾಗಿರ್ತಾರೆ ಹೊರತು ಬಲವಂತವಾಗಿ. ನಿಮ್ ಮಕ್ಕಳು ನೀವ್ ಇಷ್ಟಪಡೋದ್ನ ನೀವು ಅವ್ರಿಗೆ ಹೇಳ್ದೇ ಮಾಡಿದ್ರೆ ಸಂತೋಷವಾಗುತ್ತಾ ಇಲ್ಲ ನಿಮ್ಗೆ? ನೀವೇನ್ ಮಾಡ್ತೀರಾ? ಯಾವತ್ತಾದ್ರೂ ಮಕ್ಳ ಹತ್ರ ನೀವು ಎದು ನೋಡ್ತೀರಾ? ಸಣ್ಣ ಪುಟ್ಟ ವಿಷಯಗಳು ಎದು ನೋಡ್ತೀರಾ? ನನ್ ಮಕ್ಳು ಈ ತರ ಇರ್ಬೇಕಂತ ಆಸೆ ಪಡ್ತೀರಾ? ನೀವು ಅವ್ರಿಗೆ ಯಾವತ್ತೂ ಹೇಳಿರಲ್ಲ, ಆದ್ರೆ ಅದನ್ನೇ ಮಾಡ್ಬಿಡ್ತಾರೆ. ಎಷ್ಟು ಸಂತೋಷವಾಗುತ್ತೆ ನಿಮ್ಗೆ? ದೇವ್ರಿಗೆ ಅಷ್ಟೇ ಸಂತೋಷವಾಗುತ್ತೆ ಅಲ್ವಾ? ಯೇಸು ಕ್ರಿಸ್ತನು ಇದೇ ತರ ತ್ಯಾಗ ಮಾಡಿದ್ರು. ಶಿಲುಬೆಯಲ್ಲಿ ಆತನು ಅದನ್ನ ಕೊಡ್ಬೇಕಂತ ಅವಶ್ಯಕತೆನೂ ಇರ್ಲಿಲ್ಲ, ಆದ್ರೆ ಅಲ್ಲೂ ಮನಪೂರ್ವಕ ಕೊಟ್ರು. ಪ್ರತಿ ಸರಿ ದೇವ್ರ ಏನೆಲ್ಲ ಬಯಸಿದ್ರೋ ಅದನ್ನ ಮನಪೂರ್ವಕವಾಗಿ ಮಾಡಿ ಈತನ ನನ್ನ ಮಗನಂತ ಹೆಸರು ಕಳ್ಕೊಂಡಂತ ತಂದೆಯಾದ ದೇವ್ರ ಮುಂದೆ ಆ ಹೆಸರು ಪಡೆದಂತ ಕರ್ತನಾದ ಯೇಸು ಕ್ರಿಸ್ತನ ರೀತಿ ಮಕ್ಕಳಾಗೋದಿಕ್ಕೆ ನಮ್ಮನ್ನು ಕಟ್ಟಿರೋದು. ಒಂದು ಚಾನ್ಸ್ ಇದೆ. ಈ ಚಾನ್ಸ್, ಈ ಗುರಿ, ದೇವರು ನಮ್ಮನ್ನ ನೋಡಿ ನನ್ನ ಮಗನೇ ನನ್ನ ಮಗಳೇನಂತ ಕರೆಯುವಂತ ಒಂದು ವಿಷಯ ಇದೆಯಲ್ಲ, ಅದಕ್ಕಿಂತ ಶ್ರೇಷ್ಠವಾದಂತ ಒಂದು ಓಟ ಇರ್ಬೋದು, ಕರೆ ಇರ್ಬೋದು, ಒಂದು ಸ್ಥಾನಮಾನ ಇರ್ಬೋದು, ಯಾವುದೂ ಇಲ್ಲ. ಆದ್ರೆ ಅದನ್ನ ಮಿಸ್ ಮಾಡ್ಕೊಂಡವ್ರ ರೀತಿ ಇರುವಂತ ದಡ್ರು
ಮೂರ್ಖರು, ಆ ಯೋಗ್ಯತೆ ಇಲ್ಲಂತ ವ್ಯಕ್ತಿಗಳು ಯಾರೂ ಇರಲ್ಲ. ಎರಡು ಅವಕಾಶ ನಮ್ಗೆ ಇರೋದು. ಅದನ್ನ ಮಾಡಿ ದೇವ್ರ ಮಕ್ಳು ಅನ್ಸ್ಕೊಳ್ಳೋದು ನಮ್ಗೆ ಇರೋದು. ಅದನ್ನ ಮಿಸ್ ಮಾಡ್ಕೊಂಡು ಅಯ್ಯೋ ಇವ್ರಂತವ್ರಪ್ಪ ಇಷ್ಟು ದೊಡ್ಡ ಕರೆನ ಮಿಸ್ ಮಾಡ್ಕೊಂಡ್ರಲ್ಲ ಇವರು, ಆ ಹೆಸರು ಪಡ್ಕೊಳ್ಳೋದು ನಮ್ಗೆ ಇರೋದು. ಚಾನ್ಸ್ ನಮ್ಗೆ ಇದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ವಾಕ್ಯ ರೋಮಪುರದವರಿಗೆ 8ನೇ ಅಧ್ಯಾಯ 14ನೇ ವಾಕ್ಯ ಇನ್ನೂ ಕೂಡ ತುಂಬಾ ವಿಸ್ತಾರವಾದಂತ ಒಂದು ಅರ್ಥವನ್ನು ಒಳಗೊಂಡಿದೆ. ಅದರಿಂದ ನಾವು ಮುಂದಿನ ವಾರಗಳಲ್ಲಿ, ಮುಂದಿನ ದಿನಗಳಲ್ಲಿ ಈ ವಿಷಯಗಳೇನ್ ಮಾಡೋಣ, ಸಂಕ್ಷಿಪ್ತವಾಗಿ ಸ್ಟಡಿ ಮಾಡಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ದೇವರು ಇವತ್ತಿನ ಪಾಠವನ್ನು ಆಶೀರ್ವದಿಸಲಿ. ಆಮೆನ್. ಓಕೆ, ರಾತ್ರಿ ಗೀತೆಗಳನ್ನ ಯಾರು ಓದ್ತೀರಾ? ಯಾರು ಓದ್ತೀರಾ ಇವತ್ತಿನ ರಾತ್ರಿ ಗೀತೆಗಳನ್ನ? ಬ್ರದರ್ ಸ್ಕ್ರೀನ್ ಮೇಲೆ ಹಾಕಿ, ನಾನೇ ಓದ್ತೇನೆ. ಓದ್ತೀರಾ? ಒಂದು ನಿಮಿಷ ಸ್ಕ್ರೀನ್ ಹಾಕ್ತೇನೆ. ಒಂದು ನಿಮಿಷ ಆಗ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಬ್ರದರ್. ಹೌದು. ಮೇ 18 ಮೇ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಾಕ್ಯ. ಇಡೀ ಸುವಾರ್ಥ ಯುಗದಲ್ಲಿ ಕರ್ತನ ಜನರು ನಂಬಿಕೆಯ ಕಣ್ಣಿನಿಂದ ತಮ್ಮ ಮಹಾಯಾಜಕನು ಎಂದೆಂದಿಗೂ ಬದುಕುವವನಾಗಿದ್ದು ನಮಗೋಸ್ಕರ ವಿಜ್ಞಾಪನೆ ಮಾಡುವವನಾಗಿದ್ದಾನೆ ಎಂದು ನೋಡುವವರಾಗಿದ್ದಾರೆ. ಆತನು ತನ್ನ ಎರಡನೆಯ ಬರುವಿಕೆಗೆ ತನ್ನ ತಂದೆಯ ಸಮಯಕ್ಕೋಸ್ಕರ ಕಾದಿದ್ದು ತನ್ನ ಆತ್ಮಿಕವಾದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ಮತ್ತು ಆಶೀರ್ವಾದಗಳನ್ನು ತನ್ನ ಸಭೆಗೆ ನೀಡುವವನಾಗಿದ್ದಾನೆ ಮತ್ತು ಈ ಲೋಕಕ್ಕೆ ವಾಗ್ದಾನ ಮಾಡಿದ ಸಮಸ್ತವನ್ನು ಸರಿಮಾಡುವ ಆಶೀರ್ವಾದಗಳನ್ನು ದಯಪಾಲಿಸುವವನಾಗಿದ್ದಾನೆ. ಆ ವಿಷಯವನ್ನು ಕುರಿತು ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ಆದರೆ ನಿಜವಾದ ಆಶೀರ್ವಾದಗಳನ್ನು ದಯಪಾಲಿಸುವುದಕ್ಕೆ ಮುಂಚಿತವಾಗಿ ನಂಬಿಕೆಯಿಂದ ಯಾರೆಲ್ಲ ಆತನ ಸಹೋದರಿಗಳಾಗಿದ್ದಾರೋ, ಆತನ ಶಿಷ್ಯರಾಗಿದ್ದಾರೋ, ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುತ್ತಿದ್ದಾರೋ, ಕ್ರಿಸ್ತನು ತನ್ನ ಈಡುಬಳಿಯನ್ನು ನೆರವೇರಿಸಿದಂತೆ ತಮ್ಮ ಪಾಪ ಬಳಿಗಳನ್ನು ನೆರವೇರಿಸುವುದಕ್ಕೆ ಪ್ರಯತ್ನಿಸುತ್ತಿರುವವರೋ, ಅವರು ದೇವರಲ್ಲಿ ಅನ್ಯರಲ್ಲ, ಅಪರಿಚಿತರಲ್ಲ, ವಿದೇಶಿಯರೂ ಅಲ್ಲ, ಆದರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಂದೆಯೊಂದಿಗೆ ತನ್ನ ಪ್ರಿಯ ಕುಮಾರನ ಮೂಲಕ ಸ್ವೀಕರಿಸಲ್ಪಟ್ಟಿದ್ದಾರೆ. ಕ್ರಿಸ್ತನು ನಮಗೋಸ್ಕರ ವಿಜ್ಞಾಪಿಸುವವನು, ನಮ್ಮ ವಕೀಲನೂ ಆಗಿದ್ದು ಆತನೊಬ್ಬನ ಮೂಲಕವೇ ನಮ್ಮ ತಂದೆಯ ಮುಂದೆ ನಿಲ್ಲಲು ಮತ್ತು ಯಾವುದೇ ರೀತಿಯಾದ ದಯಗಳನ್ನು ಬೇಡಿಕೊಳ್ಳಲು ಅಥವಾ ನಿರೀಕ್ಷಿಸಲು ಸಾಧ್ಯ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದು ಒಳ್ಳೆಯ ರಾತ್ರಿ ಗೀತೆಯನ್ನು ಓದಿದೀವಿ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕನಾಗಿದ್ದಾನೆ. ನಾವು ದೇವ್ರ ಮಕ್ಕಳಾಗುವಂತ ಒಂದು ಅಧಿಕಾರ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮ್ಗೆ ಸಿಗುತ್ತೆ. ಯಾಕಂದ್ರೆ ನಮ್ಮ ಕರ್ತನು ನಮ್ಮ ಮೇಲೆ ಅಷ್ಟು ಕರುಣೆ ದಯವನ್ನ ಇಟ್ಟು ನಮ್ಮನ್ನ ಸಂಪೂರ್ಣವಾಗಿ ಕ್ರಿಸ್ತನ ಸಾರ್ಪತ್ರೆ ಮಾಡೋದಕ್ಕೆ ಶಕ್ತನಾಗಿರ್ತಾನೆ ಅಲ್ವಾ. ಹಲವಾರು ವಿಷಯಗಳನ್ನ ಈ ರಾತ್ರಿ ಗೀತೆಯಲ್ಲಿ ಓದಿದ್ವಿ. ಇದ್ರ ಎಕ್ಸ್ಪ್ಲೇನ್ ಮಾಡಲ್ಲ, ನೀವು ಅದನ್ನ ಸ್ಟಡಿ ಮಾಡಿ, ಮತ್ತೆ ಇದು ನಿಮ್ಗೆ ಇನ್ನೂ ಯೂಸ್ಫುಲ್ ಆಗುತ್ತೆ. ಅದೇ ರೀತಿಯಾಗಿ ದೇವ್ರ ಮುಂದೆ ಬರುವಂತ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಾಗಿ ಈ ವಿಷಯಗಳನ್ನ ನಾವು ಸ್ಟಡಿ ಮಾಡಕ್ಕೆ ದೇವ್ರ ಸಹಾಯ ಮಾಡ್ಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟನ ಮುಗಿಸೋಣ. ಮತ್ತೆ ಎಲ್ಲೊಬ್ಬ ಬ್ರದರ್ ಪ್ರಾರ್ಥನೆ ಮಾಡ್ಬೇಕಾಗಿ ಕೇಳ್ಕೊತೀನಿ. ಎಲ್ಲೊಬ್ಬ ಬ್ರದರ್ ಇದಿಲ್ವಾ? ಹೌದ್ರಾ? ಸರಿ,
ಕಾರ್ತಿಕ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬ್ರದರ್ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ದೇವರೇ, ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ತೋತ್ರ ವಂದನೆಯನ್ನು ಸಲ್ಲಿಸುತ್ತಾ ಈ ಸಂಜೆ ಸಮಯಕ್ಕಾಗಿ ದೇವರೇ ನಾವು ಸ್ತೋತ್ರ ಕರ್ತನೆ. ಅಪ್ಪ, ನಾವು ಕೇಳಿದಂತ ವಾಕ್ಯಗಳು ನಮಗೆ ಇನ್ನೊಂದು ಮರಣ ಬಂದ್ರೆ ನಮಗೆ ಎರಡನೇ ಮರಣನೇ ಉಂಟು. ಸೊ ನಾವು ಅದಕ್ಕೆ ಮುಂಚೆ ನಾವು ಯೇಸು ಸ್ವಾಮಿನ ಹೆಜ್ಜೆಜಾಡಿಯಲ್ಲಿ ನಡೆದಿ ಆತನ ಕೃಪೆಯಲ್ಲಿ ನಾವು ನಡೆದಿ ಓಟವನ್ನು ಮುಗಿಸುವಂತೆ ಅಪೊಸ್ತಲ ಪೌಲ್ ಯಾವ ರೀತಿಯಲ್ಲಿ ಓಟವನ್ನು ಮುಗಿಸಿದ್ರು ಆ ರೀತಿಯಲ್ಲಿ ನಾವು ಓಟವಂತೆ ಮುಗಿಸುವಂತೆ ನಮಗೆ ಕೃಪೆ ನೀಡಿ ನಾಮ ಮಹಿಮೆ ಪಡಲಿ. ಈ ಲೋಕವು ಪಾಪ ತುಂಬಿರುವಂತ ಲೋಕ ದೇವರೇ, ನಮ್ಮನ್ನ ಇದರಿಂದ ನಮ್ಮನ್ನ ಬಿಡಿಸಿ ಆತನ ದೇವರ ಚಿತ್ತದಿಂದ ನಮ್ಮನ್ನ ನಡೆಸಿ ನಿಮ್ಮ ಕೃಪೆಯಲ್ಲಿ ನಮ್ಮನ್ನ ನಡೆಸಪ್ಪ. ನಾಮ ಮಹಿಮೆ ಪಡಲಿ, ನಮ್ಮನ್ನು ಬಲಪಡಿಸು. ಸತ್ಯದಲ್ಲಿ ನಡೆಯುವಂತೆ ನಾವು ಇನ್ನ ಧೈರ್ಯವು ಇನ್ನು ಅನೇಕ ಸಮಯಗಳು ಇದೆ, ಆದ್ರೂ ಕೂಡ ಆ ಸಮಯಗಳಲ್ಲಿ ನಾವು ನಿನ್ನ ನಾಮ ಮಹಿಮೆ ಪಡಿಸಕ್ ಆಗ್ತಾ ಇಲ್ಲ. ಸೊ ನಾವು ನಿಮ್ಮ ನಾಮ ಮಹಿಮೆ ಪಡಿಸುವಂತೆ ನಮಗೆ ಇನ್ನೂ ನಾವು ಉತ್ಸಾಹ ಬಲಪಡಿಸು. ನಾಮ ಮಹಿಮೆ ಪಡಲಿ. ವಿಶೇಷವಾಗಿ ಕೇಳಿದಂತ ಒಬ್ಬೊಬ್ಬರನ್ನು ಕೂಡ ಆ ರೀತಿಯಲ್ಲಿ ಆಸ್ವಾದಿಸು. ಮಾತಾಡಿದ ಸಹೋದರನು ಕೂಡ ಆಸ್ವಾದಿಸು. ನಾವು ಮಾತ್ರ ಮಹಿಮೆ ಪಡಲಿ. ಯೇಸು ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕ ತಂದೆಯೇ. ಆಮೆನ್. ಥ್ಯಾಂಕ್ ಯು. ನಮಸ್ತೆ ನಮಸ್ತೆ ಬ್ರದರ್. ಎಲ್ಲರಿಗೂ ನಮಸ್ತೆ.